सा मनुष्यास्ते सुखम वशी नवत्वारे पुरे देहि न एव कुर्वन् ನ ಕಾರಯನ್. ಹೇಳ್ತಾ ಬಂದ ಅದನ್ನೆಲ್ಲ ಪರಿಪೂರ್ಣವಾಗಿ ಹೇಳಿ ನ ಕರ್ತೃತ್ವಂ ಅನ್ನೋ ಕೂಡ ಆ ಶ್ಲೋಕ ನಿನ್ನೆಯ ದಿನದಲ್ಲಿ ಹೇಳ್ತಾ ಬಂದ. ಏನ್ ಹೇಳಿದ? ತನಗ ಸಂಶಯ ಬಂತಲ್ಲ, ಯಾವ ಮುಖಾಂತರವಾಗಿ ಹೇ ಪರಮಾತ್ಮ ಈ ತೆರನಾಗಿ ಮಾಡ್ತಾರಲ್ಲ ಈ ಜೀವನಿಗೆ, ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮ ಫಲ ಸಂಯೋಗಂ ಸ್ವಭಾವಃ ತು ಪ್ರವರ್ತತೆ. ಈ ಶ್ಲೋಕವನ್ನ ಹೇಳ್ತಾ ಮತ್ತೆ ಮಾಡಿದ, ತಂದೆ ತಾಯಿ ಮಗುವಿಗೆ ದೇವರಿಗೆ ನಮಸ್ಕಾರ ಮಾಡು ಅಂತ ಹೇಳ್ತಾರಲ್ಲ, ಆಗ ಆ ಮಗು ಏನ್ ಮಾಡ್ತತಿ? ತಂದೆ ತಾಯಿಗಳು ಹೇಳಿದಂತೆ ನಮಸ್ಕಾರ ಮಾಡುವುದಿಲ್ಲ. ಯಾಕೆ ಮಾಡುವುದಿಲ್ಲ? ಅದರ ತಿಳುವಳಿಕೆ ಇಲ್ಲ. ಅದರ ಸಂಸ್ಕಾರವನ್ನ ಕೊಟ್ಟಾಗ ಹೇಗೆ ಇಂತಹ ಸಂದರ್ಭದಲ್ಲಿ ತಂದೆ ತಾಯಿ ಮಗುವನ್ನ ತಿದ್ದಿದೇಡಿ ಅಥವಾ ಅಗತ್ಯ ಬಿದ್ದರೆ ಶಿಕ್ಷಿಸಿ ದೇವರಿಗೆ ನಮಸ್ಕಾರ ಮಾಡಿಸ್ತಾರೆ. ಯಾಕ? ಮಾತು ಕೇಳಬೇಕು, ಒಳ್ಳೆ ಸಂಸ್ಕಾರ ಸಿಗಬೇಕು ಅಂತೇಳಿ ತಾಯಿ ತಂದೆಗಳು ಏನ್ ಮಾಡ್ತಾರ? ಆ ಮಕ್ಕಳಿಗೆ ಶಿಕ್ಷೆಯನ್ನು ಕೊಟ್ಟಾದರೂ ಕೂಡ ವ್ಯವಸ್ಥೆ ಮಾಡ್ತಾರ. ಅದಕ್ಕ ಜೀವಕ್ಕೆ ಅನಾದಿ ನಿತ್ಯವಾದ ಅಂಟಿದ ಸ್ವಭಾವ ಸಾತ್ವಿಕ, ರಾಜಸ ಮತ್ತು ತಾಮಸ. ಈ ತಾಮಸಗಳ ಸಮ್ಮಿಶ್ರಣ ಸಾತ್ವಿಕರು ಅಂದರೆ ಅವರಲ್ಲಿ ಸಾತ್ವಿಕ ಗುಣ ಪ್ರಮಾಣ ಹೆಚ್ಚಿರ್ತತಿ. ಈ ಗುಣಗಳಲ್ಲಿ ಕೂಡ ಸತ್ವಗುಣ, ರಜೋಗುಣ, ತಮೋಗುಣ, ಈ ಗುಣಗಳಿಂದ ನನಗೆ ಏನಾಗಿರ್ತೈತೆ ಅಂದ್ರ ಅವರವರ ವ್ಯವಹಾರಗಳು ನಡೆದಿರ್ತಾವಲ್ಲ, ಯಾರಲ್ಲಿ ಯಾವ ಗುಣ ಪ್ರಧಾನವೋ ಆ ಗುಂಪಿಗೆ ಸೇರ್ತಾನಂತ. ಆತ ಯಾವ ಸತ್ವಗುಣ ಇದ್ರ ಸತ್ವಗುಣಕ್ಕ ಗುಂಪಿಗೆ, ರಾಜಸ ಗುಣ ಇತ್ತಂದ್ರ ರಾಜಸ ಗುಣ ಗುಂಪಿಗೆ, ತಾಮಸ ಗುಣ ಇತ್ತಂದ್ರ ತಾಮಸ ಗುಣಗಳ ಗುಂಪಿಗೆ ಅವ ಸೇರ್ತಾನಂತ. ಹೀಗೆ ಈ ಮೂರು ವಿಧವಾದ ಜೀವ ಜಾತ ತನ್ನ ಸ್ವಭಾವಕ್ಕೆ ಅಧೀನವಾಗಿ ನಡೆದುಕೊಳ್ಳುತ್ತದೆಲ್ಲ ಹೊರತು ತಾನೇ ಹೇಗೆ ಮಾಡಬೇಕೆಂಬ ತೀರ್ಮಾನ ಮಾಡಿ ತನ್ನನ್ನ ರೂಪಿಸಿಕೊಳ್ಳುವ ಸ್ವತಂತ್ರ ಕರ್ತೃತ್ವ ಅದಕ್ಕ ಇರುವುದಿಲ್ಲ. ಸ್ವಭಾವ ನಮ್ಮ ಅಧೀನ ಅಲ್ಲ. ಯಾರ್ಯಾರ ಸ್ವಭಾವ ಏನೈತಲ್ಲ ತಮ್ಮ ತಮ್ಮ ಅಧೀನ ಅಲ್ಲಂತ ಅಂದ ಮೇಲೆ ಆ ಸ್ವಭಾವದ ಅಭಿವ್ಯಕ್ತಿ ನನ್ನ ಸ್ವಾತಂತ್ರ್ಯದಲ್ಲಿ ಇಲ್ಲ ಅಂತ ಕೂಡ ಹೇಳ್ತಾರೆ. ಮತ್ತೆ ಆ ಸ್ವಭಾವದ ಅಭಿವ್ಯಕ್ತಿ ಹೇಗೆ? ಈಗ ಒಬ್ಬ ಮನುಷ್ಯ ಅದನಲ್ಲ, ಅವನ ಸ್ವಭಾವ, ಅವನ ಅಭಿವ್ಯಕ್ತಿ ಹೇಗೆ? ಸ್ವಭಾವಕ್ಕೆ ತಕ್ಕಂತೆ ಬೆಳೆಯುವುದು ಯಾರ ಅಧೀನವಾಗಿ? ಈಗ ಹೇಳ್ತಾರ ಅಲ್ಲ, ಈ ಸತ್ವಗುಣ, ರಜೋಗುಣ, ತಮೋಗುಣ ಈ ಗುಣಗಳಿಂದ ಪ್ರಯತ್ನವಾಗಿ ಅಭಿವ್ಯಕ್ತವಾಗಿ ನನ್ನ ಸ್ವಾತಂತ್ರ್ಯದಿಲ್ಲ ಅಂದ ಮೇಲೆ ಅದಕ್ಕ ಸ್ವಭಾವಕ್ಕೆ ತಕ್ಕಂತೆ ಬೆಳೆಯುವುದು ಯಾರ ಅಧೀನವಾಗಿ? ಆ ಸ್ವಭಾವಕ್ಕೆ ಆ ಶಕ್ತಿ ಎಲ್ಲಿಂದ ಬಂತು? ಹೇ ಪರಮಾತ್ಮ, ಅದು ಎಲ್ಲಿಂದ ಬಂತದು ಹೇಳು? ಈ ಪ್ರಶ್ನೆಗೆ ಇದೇ ಶ್ಲೋಕದಲ್ಲಿ ಉತ್ತರವಿದೆ. ನಮಗ ಆ ಪ್ರಶ್ನೆಗಳು ಹೇಳ್ತಾವ. ಇದಿಷ್ಟೆಲ್ಲ ಮಾಡಿಸ್ಬೇಕಾದ್ರೆ ಕಾರಣ ಏನು? ಒಬ್ಬರಿಗೆ ಸಿರಿವಂತಿಕೆ, ಒಬ್ಬರಿಗೆ ನಡುಮಧ್ಯದಲ್ಲಿ, ಒಬ್ಬರಿಗೆ ಅತ್ಯಂತ ಅನ್ನ ನೀರು ಸಿಗಲಾರದೆ, ಬಟ್ಟೆ ಬರೆಗಳು ಸಿಗಲಾರದೆ ಅಂತ ಪರಿಸ್ಥಿತಿ ಏಕೆ? ಅದಕ್ಕಾಗಿ ನಾವು ಈ ಶ್ಲೋಕದೊಳಗೆ ಅಡಗಿರುವ ಇನ್ನೊಂದು ಅರ್ಥವನ್ನ ನೋಡಬೇಕು. ನಮಗೆ ಕರ್ತೃತ್ವವಿಲ್ಲ. ನಾವೇನ್ ತಿಳ್ಕೊಂಡೇವೆ? ಎಲ್ಲ ಮಾಡುವ ಕರ್ತೃತ್ವ ಅಧಿಕಾರ ನಂದೈತಂತ ನಾವು ತಿಳ್ಕೊಂಡೇವಲ್ಲ, ಅದು ನಮಗ ಕರ್ತೃತ್ವ ಇಲ್ಲ.
ಹಾಗೆ ಕರ್ಮದಲ್ಲಿ ಕೂಡ ಇದ್ದಂತೆ ಫಲ ಬರಬೇಕು ಎನ್ನುವ ಸ್ವಾತಂತ್ರ್ಯವೂ ಇಲ್ಲ ಖರೆ. ಯಾವುದೇ ಒಂದು ಕರ್ಮವನ್ನ ಕೆಲಸವನ್ನ ಮಾಡಿ ನಾವು ಅದರಲ್ಲಿ ಆಸೆಯನ್ನ ಪಡ್ಕೊಂಡು ಏನ್ ಮಾಡ್ತೇವಿ, ಇಲ್ಲ ಅದರಿಂದ ನನಗ ಫಲ ಸಿಗ್ಲಿ ಅಂತ ಹೇಳಿ ನಾವೆಲ್ಲ ಆ ಕರ್ಮ ಮಾಡ್ತೇವಲ್ಲ ಖರೆ. ಆ ಕರ್ಮ ಮಾಡಿದರೂ ಕೂಡ ಫಲ ಬರಬೇಕು ಎನ್ನುವ ಸ್ವಾತಂತ್ರ್ಯ ನಮಗಿಲ್ಲ. ತಾನೇ ತಾನಾಗಿ ತನ್ನನ್ನ ಬಿತ್ತಿಕೊಂಡು ತಾನೇ ಮರವಾಗಿ ಬೆಳೆದು ಹಣ್ಣನ್ನು ಕೊಡುವ ಶಕ್ತಿ ಜೀವಕ್ಕೆ ಇಲ್ಲ. ಈ ಜೀವದನಲ್ಲ ತಾನೇ ಬೀಜವಾಗಿ, ತಾನೇ ಮಣ್ಣಾಗಿ, ತಾನೇ ನೀರಾಗಿ, ತಾನೇ ಗಾಳಿಯಾಗಿ, ತಾನೇ ಬೆಂಕಿಯಾಗಿ ಬೆಳೆಯುವ ಶಕ್ತಿ ಸಾಮರ್ಥ್ಯ ಈ ಜೀವಕ್ಕ ಇಲ್ಲ. ಅದೆಲ್ಲವೂ ಎಲ್ಲಿದೆ ಅಂತಂದ್ರ ಸ್ವತಂತ್ರನಾದ ಭಗವಂತ ಸೃಷ್ಟಿ ಎನ್ನುವ ತೋಟ ನಿರ್ಮಾಣ ಮಾಡಿ, ಭಗವಂತ ಮಾಡಿ ನಿಂತಿರ್ತಾನೆ. ಒಬ್ಬ ರೈತ ಏನ್ ಮಾಡಿದ, ಹೊಲಕ್ಕ ಅಗ್ರಿ ಹದ ನೋಡಿ ಬೆಳೆದು ಬಿತ್ತಿ, ಹಸಿ ನೋಡಿ ಬಿತ್ತಿದ್ದ, ಸಾಕಷ್ಟು ಬೆಳೆ ಬಂದಿತ್ತು. ಪರಮಾತ್ಮ ಕೇಳ್ತಾನ, ಏನಪ್ಪಾ ಇದು ಬೆಳೆ ಎಷ್ಟು ಸುಂದರವಾಗಿ ಬೆಳೆಸಿಯಲ್ಲ ಅಂತ ಕೇಳಿದ. ಅವಾಗಂದ, ಹೌದ್ರಿ ನಾನ ಬೆಳೆಸೇನಿ ಅಂತ ಎದಿ ಮುಟ್ಟಿ ಹೇಳಿದ. ಅವಾಗ ತೆನೆ ಸಾಕಷ್ಟು ಕಾಳು ತುಂಬಿತ್ತು. ಆತಪ್ಪ ನೀನ ಬೆಳೆಸೇನ ಅಂತ. ಹೌದ್ರಿ ನಾನ ಬೆಳೆಸೇನಿ, ಹದ ನೋಡಿ ಹರಿಗೇನಿ, ಹದ ನೋಡಿ ಬಿತ್ತೇನಿ, ಹಸಿ ನೋಡಿ ಏನ್ ಮಾಡೇನಿ, ಎಲ್ಲ ಗೊಬ್ಬರ ಹಾಕೇನಿ, ಗುಡೆ ಹಾಕೇನಿ, ಅದಕ್ಕೆ ನನಗಿಂತ ಬೆಳೆ ಬಂದಿದೆ ಅಂತ ಹೇಳಿದ. ಅವಾಗ ಆತಪ್ಪ ಅಂತೇಳಿ ಹೋದ. ಮರುವರ್ಷ ಕೂಡ ಅದೇ ಸಮಯಕ್ಕೆ ಮತ್ತೆ ಬಂದು ನೋಡಿದ, ಫಲ ಪಣ ಬಿದ್ದಿತ್ತು. ಯಾಕಪ್ಪ ಇದಕ್ ಹೊಲಕ್ಕೆ ಏನ್ ಹಾಕೇ ಇಲ್ಲಲ್ಲೋ, ಯಾಕ ಅಂದ. ಯಾರು? ಪರಮಾತ್ಮ. ಏನ್ ಮಾಡೋದ್ರಿ, ಪರಮಾತ್ಮ ಮಳೆನ ಕೊಟ್ಟಿಲ್ಲ, ಮಳೆ ಸುರಿಸಿಲ್ಲ, ಅದಕ್ಕಾಗಿ ಎಲ್ಲ ಹದ ಮಾಡಿಟ್ಟೇನೆ ಕರೆ ಬೆಳೆ ಎಲ್ಲಿಂದ ಬರಬೇಕು ಅಂತ. ಅಲ್ಲಪ್ಪ ಮತ್ ನೀ ಎಲ್ಲಾ ಮಾಡಿ ಹೋಸಲ ಬಿತ್ತಿ ಬೆಳೆದು ಎಲ್ಲ ನಾನ ಮಾಡೇನಿದ್ದೆ, ನೀನು ಮಾಡ್ಬೇಕಾಗಿತ್ತಲ್ಲ ಈಗ ಅಂದ. ಏನ್ ಮಾಡೋದ್ರಿ, ಪರಮಾತ್ಮ ಈ ಸ್ಥಿತಿ ಮಾಡ್ಯಾನಂತ. ಅದಕ್ಕ ಯಾವುದೇ ತಾನೇ ತಾನಾಗಿ ತನ್ನನ್ನ ಬಿತ್ತಿಕೊಂಡು ತಾನೇ ಮರವಾಗಿ ಬೆಳೆದು ಹಣ್ಣನ್ನ ಕೊಡುವ ಶಕ್ತಿ ಜೀವಕ್ಕೆ ಇಲ್ಲ. ಅದೆಲ್ಲಿದೆ? ಸ್ವತಂತ್ರನಾದ ಭಗವಂತ ಸೃಷ್ಟಿ ಎನ್ನುವ ತೋಟ ನಿರ್ಮಿಸಿ, ಅಲ್ಲಿ ಒಬ್ಬ ತೋಟಗಾರನಂತೆ ಜೀವ ಎನ್ನುವ ಬೀಜವನ್ನ ಬಿತ್ತಿ ಬೆಳೆಸ್ತಾನಲ್ಲ. ಅದರಿಂದ ನಮ್ಮ ದೇಹ ಎನ್ನುವ ಮರ ಬೆಳೀತಾ ಇದೆಯಲ್ಲ. ಅದರಿಂದ ಕಹಿಯಾದ, ಹುಳಿಯಾದ, ಸಿಹಿಯಾದ ಹಣ್ಣು ಜೀವ ಸ್ವಭಾವದಂತೆ ಅಭಿವ್ಯಕ್ತವಾಗ್ತವೆ. ಈ ದೇಹ ಅನ್ನವ ಮರ ಬೆಳೆದಿದ್ದಲ್ಲ, ಅದರಿಂದ ಕಹಿಯಾದ, ಅದರ ಕಹಿ ವಿಷವಾದ, ಹುಳಿಯಾದ, ಬಾಯಿಯೊಳಗೆ ಇಟ್ಟು ಬರೀ ಕೆಟ್ಟ ಹುಳಿ ಅಥವಾ ಸಿಹಿಯಾದ ಹಣ್ಣು ಜೀವ ಸ್ವಭಾವದಂತೆ ಅಭಿವ್ಯಕ್ತ ಆಕತ್ತಲ್ಲ. ಅದಕ್ಕ ಕೆಟ್ಟ ಕೆಲಸ ಕಹಿ. ಇನ್ನೊಬ್ಬರಿಗೆ ತೊಂದರೆಯನ್ನ ನಾವು ಕೊಟ್ಟು ಕೆಲಸವನ್ನ ಮಾಡಿದ್ದಾದರೆ ಇದು ಕಹಿ. ನಮ್ಮಿಂದ ಇನ್ನೊಬ್ಬರಿಗೆ ಸಂತೋಷ ಆಗುವ ಕೆಲಸ ಮಾಡಿದರೆ ಅದು ಸಿಹಿ. ಹೀಗೆ ಒಳ್ಳೆಯ ಕೆಲಸ, ಕೆಟ್ಟ ಕೆಲಸ ಅನ್ನುವ ಇದು ನಮ್ಮ ಸ್ವಭಾವವನ್ನು ಅವಲಂಬಿಸಿದೆಯೋ ಹೊರತು ಭಗವಂತನನ್ನಲ್ಲ. ಭಗವಂತನಿಗೆ ಯಾವ ಕರ್ತವ್ಯ ಇಲ್ಲ, ಕರ್ತೃತ್ವ ಭಾವವಿಲ್ಲ. ಎಲ್ಲಿ ಬಂದಿದೆ? ಜೀವ ಭಾವದಲ್ಲಿ ಕಹಿಯಾದ, ಹುಳಿಯಾದ ಇದು ಗುಣ ಪ್ರಭಾವದಿಂದ ಬಂದಿದೆಯಲ್ಲ. ಅದರಂತೆ ಅವ ಭಗವಂತ ಏನದನ? ತೋಟಗಾರ ಎಂದು ಮೆಣಸಿನ ಗಿಡಕ್ಕೆ ಖಾರವಾದ ನೀರನ್ನ ಹರಿಸುವುದಿಲ್ಲ. ಈ ಖಾರ ತುಂಬಿದವರು ಯಾರು? ಎಲ್ಲೇ ಆ ಮೆಣಸಿನ ಗಿಡದಲ್ಲಿ ಖಾರ, ಹುಣಸಿಯ ಗಿಡದಲ್ಲಿ ಹುಳಿ, ಕಬ್ಬಿನಲ್ಲಿ ಸಿಹಿ, ಹಣ್ಣಿನಲ್ಲಿ ಸಿಹಿ ತುಂಬಿದವರು ಯಾರು? ಮೆಣಸಿನ ಗಿಡಕ್ಕ ಖಾರವಾದ ನೀರನ್ನ ಹರಿಸುವುದಿಲ್ಲ. ಈ ಎಲ್ಲಾ ಗಿಡದಂತೆ ಕೂಡ ಆ ಗಿಡವನ್ನ ಪೋಷಿಸಿ ಬೆಳೆಸ್ತಾನಲ್ಲ.
ಈಗ ರೈತ ಯಾವುದೇ ಬೆಳಿಬೇಕಾದರೂ ಕೂಡ ಅವನೇನ್ ಮಾಡ್ತಾನ, ಬೀಜನ್ನ ಊರಿ ನೀರ್ ಹಾಕ್ತಾನ, ನೀರ್ ಹಾಸ್ತಾನ, ಹಾಸಿ ಬೆಳೆಯನ್ನ ಬೆಳೆಸ್ತಾನಲ್ಲ. ಆ ಕಾರದ ನೀರು ಮೆಣಸಿನ ಗಿಡಕ್ಕೆ ಹಾಸೇವೇನು, ಕಬ್ಬಿಗೆ ಬೆಲ್ಲದ ನೀರನ್ನ ಹಾಸೇವೇನು, ಉಳಿಸಿ ಗಿಡಕ್ಕ ಅಥವಾ ಹುಳಿಯನ್ನ ಬೆಳಿಬೇಕಾರ ಹುಳಿ ಕೊಡಬೇಕಾದ್ರೂ ಕೂಡ ಹುಳಿ ನೀರನ್ನ ನಾವು ಹಾಸೇವೇನು, ಹಾಸಿಲ್ಲ. ಯಾಕ, ಎಲ್ಲಾ ಗಿಡದಂತೆ ಆ ಗಿಡವನ್ನ ಪೋಷಿಸಿ ಬೆಳೆಸ್ತಾನಲ್ಲ. ಆದರೆ ಅದು ಖಾರವಾದ ಹಣ್ಣನ್ನ ತನ್ನ ಸ್ವಭಾವದಂತೆ ಕೊಡ್ತಾ ಇದೆ. ಯಾವುದು, ಮೆಣಸಿನ ಗಿಡ. ಹಾಗೆ ಭಗವಂತ ಅನಾದಿ ನಿತ್ಯವಾದ ಜೀವದ ಸ್ವಭಾವಕ್ಕೆ ತಕ್ಕಂತೆ ಕ್ರಿಯೆ ಮಾಡಿಸಿದ ಹಾಗೆ ಕ್ರಿಯೆ ನಡೀತಿತ್ತಲ್ಲ. ಅವ ಮಾಡಿಸಿದಾಗ ಅವ ಮಾಡಿಸುವ ಹೆಂಗದನವ, ಸೂತ್ರಧಾರದ. ನಾವೆಲ್ಲರೂ ಅವನು ಆಡಿಸುವ ಆಡುವಂತೆ ಗೊಂಬೆಗಳಿದ್ದಂತೆ ಅಂತ ನಾವೆಲ್ಲ. ಕೆಲವೊಮ್ಮೆ ನಾವು ಯೋಚಿಸಿದ್ದಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತೇವೆ. ಮಾಡುವುದು ಒಂದು, ನೋಡುವುದು ಒಂದು, ಹೇಳೋದು ಮತ್ತೊಂದು. ಏನೆಲ್ಲ ನಾ ಸುಖವಾಗಿರಬೇಕು ಈ ಲೋಕದೊಳಗ, ಈ ಮರ್ತ್ಯ ಲೋಕದೊಳಗ ನಾನು ಸುಖವಾಗಿರ್ಬೇಕಂತೇಳಿ ಮಾಡೋದು ಒಂದು, ಬಯಸುದು ಒಂದು ಅಂತ ಕೆಲಸ ಮಾಡ್ತೇವಲ್ಲ. ನಮ್ಮ ಮನಸ್ಸು, ನಮ್ಮ ಬುದ್ಧಿ, ವಿಚಾರ ಸರಣಿ ಬೇರೆ ಬೇರೆ. ಒಂದೇ ಮನೆಯಲ್ಲಿ ಹುಟ್ಟಿ, ಒಂದೇ ತಾಯಿ ಗರ್ಭದಲ್ಲಿ ಹುಟ್ಟಿ, ಆ ದೇಹದ ವ್ಯವಹಾರಗಳು ಕೂಡ ಬೇರೆ, ಮನಸ್ಸು ಬೇರೆ, ಬುದ್ಧಿ ಬೇರೆ, ಎಲ್ಲವೂ ಕೂಡ ಬೇರೆ, ನಾ ಮಾಡುವುದು ಬೇರೆ. ಈ ಕಾರಣಕ್ಕಾಗಿ ಕೆಲವರು ಹೊರಗಿನಿಂದ ಒಂದು ಮಾತನಾಡಿ ಒಳಗಿನಿಂದ ಅದಕ್ಕೆ ವ್ಯತಿರಿಕ್ತವಾದದ್ದನ್ನ ಮಾಡ್ತಾರಲ್ಲ. ದುರ್ಯೋಧನ ಕೂಡ ನಾನು ಮಾಡ್ತಾ ಇರುವುದು ತಪ್ಪು ಎನ್ನುವುದು ನನಗೆ ತಿಳಿದಿದೆ ಹೇಳ್ತಾನೆ. ನಾನು ಇನ್ನೊಬ್ಬರ ಸಿರಿ ಸಂಪತ್ತನ್ನ, ಅಣ್ಣ ತಮ್ಮಂದಿರ ಸಿರಿ ಸಂಪತ್ತನ್ನ, ಅವರ ಭೋಗ ಭಾಗ್ಯ ಭೂಮಿ ಎಲ್ಲ ಕಸಕೊಂಡು ಕೂಡ ನಾ ಕೆಟ್ಟ ಕೆಲಸ ಮಾಡ್ತೇನಂತೇಳಿ ತಿಳಿದಿದ್ದರೂ ಕೂಡ, ನನಗೆ ಗೊತ್ತಿದ್ದರೆ ಎಂದು ಹೇಳುವುದನ್ನ ಇಲ್ಲಿ ನಾವು ಕೂಡ ಗಮನಿಸಬೇಕಂತ. ಏನ್ ಮಾಡಿದವ, ನಾನು ಮಾಡುವುದು ತಪ್ಪು ಕೆಲಸ ಅನ್ನೋದು ಗೊತ್ತಿದ್ದರೂ ಕೂಡ ಆ ದುರ್ಯೋಧನ ಜೀವನವನ್ನ ಮಾಡಿ ಇಡೇ ಕುಲವೇ ನಾಶ ಅಂತಲ್ಲ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಅಲ್ಲೋ ಅವರು ಬದುಕುವಗೋಸ್ಕರವಾಗಿ 5 ಹಳ್ಳಿಯಾದರೂ ಕೊಡು ನೀನು, ನಿಮ್ಮ ಜೀವನ ಸುಖ ಯಾವ ಎಷ್ಟು ಅವ್ರು ಬದುಕಾಕೆ ಇಟ್ಬೇಕಲ್ಲ ಅಷ್ಟು ಕೊಡುವಂತಂದರು ಕೂಡ ಅಂದ. ನೋಡು, ಸೂಜಿ ಮೆಟ್ಟಿಗೆ ಹತ್ತುವಷ್ಟು ಮಣ್ಣನ್ನ ನಾನು ಕೊಡುವುದಿಲ್ಲ. ಇಂಥ ದುಷ್ಟ್ರಿದ್ರ ಅಂದ್ರೆ ಏನಾಗುವುದು ಜೀವನದಲ್ಲಿ, ಆತನಿಗೆ ಧರ್ಮ ಯಾವುದು ಎಂದು ತಿಳಿದಿತ್ತು. ಯಾರಿಗೆ, ಆ ದುಷ್ಟನಾದ ದುರ್ಯೋಧನನಿ. ಆದರೂ ಕೂಡ ಆತ ಏನ್ ಮಾಡಿದ, ತನ್ನ ಸ್ವಭಾವದಂತೆ ನಡೆದ. ಸ್ವಭಾವದಾಗ ಹೇಳಿದ್ರೆ ಸತ್ವಗುಣಿಯಾದ ಸತ್ವಗುಣದಂತೆ, ರಜೋಗುಣಿಯಾದ ರಜೋಗುಣದಂತೆ, ತಮೋಗುಣಿಯಾದರೆ ತಮೋಗುಣದಂತೆ ಜೀವನವನ್ನ ನಡೆಸಿದಲ್ಲ. ಅದಕ್ಕ ನಮ್ಮ ತಿಳುವಳಿಕೆ ಬೇರೆ, ನಮ್ಮ ಕ್ರಿಯೆ ಬೇರೆ. ನಮ್ಮ ಸ್ವಭಾವ ನಮ್ಮನ್ನೆಲ್ಲ ಅಧ್ಯಯನ ಬುದ್ಧಿ ವಿಚಾರವಾದವನ್ನ ಬದಿಗೊತ್ತಿ ಏನ್ ಮಾಡ್ಬೇಕು, ನಮ್ಮ ಸ್ವಭಾವ ನಮ್ಮೆಲ್ಲ ಅಧ್ಯಯನ ಬುದ್ಧಿ ವಿಚಾರವಾದವನ್ನ ಬದಿಗೊತ್ತಿ ನಮ್ಮಿಂದ ಸ್ವಭಾವಕ್ಕನುಗುಣವಾದ ಕೆಲಸವನ್ನ ಮಾಡಿಸಿಬಿಡುತ್ತದೆ. ಯಾವುದು ಪ್ರಭಾವ ಇದೆ, ಸತ್ವಗುಣ ಇದೆಯೋ, ರಜೋಗುಣವಿದೆಯೋ, ತಾಮಸ ಗುಣವಿದೆಯೋ, ಅದರಂತೆ ನಮ್ಮಿಂದ ಕೆಲಸವನ್ನ ಮಾಡಿಸ್ತದಂತೆ. ಇದನ್ನೇ ಶ್ರೀಕೃಷ್ಣ ಪರಮಾತ್ಮ ಸ್ವಭಾವಸ್ತು ಪ್ರವರ್ತತೆ. ಹೇ ಅರ್ಜುನ, ಯಾರ ಸ್ವಭಾವ ಹೇಗಿದೆಯಲ್ಲ ಅದರಂತೆ ಆ ಕೆಲಸ ನಡೀತೈತಿ ಅನ್ನೋದು ಕೂಡ ಹೇಳೇನಲ್ಲ. ನಿನ್ನ ಸ್ವಭಾವ ಎಂತಹದ್ದೋ ಅಂಥದ್ದೇ ನಿನ್ನ ಪ್ರವೃತ್ತಿ. ಅದರ ಗುಣಗುಣವಾಗಿ ಅದರ ಅನುಸಾರವಾಗಿ ಭಗವಂತ ನಿನ್ನನ್ನ ಬೆಳೆಸ್ತಾನಂತ ತಿಳ್ಕೊ. ಯಾರಲ್ಲಿ ಯಾವ ಸ್ವಭಾವ ಇದೆಯೋ ಅದೇ ರೀತಿ ಅವರಿರಬೇಕು ಹೊರತು ಇನ್ನೊಬ್ಬರಂತಲ್ಲ. ಯಾರ ಸ್ವಭಾವ ಇದೆಯಲ್ಲ ಅವನ ಸ್ವಭಾವದಂತೆ ತನ್ನ ಜೀವನದಲ್ಲಿ ಹಾಗಿರ್ತಾನಂತ.
ಮಾವಿನ ಹಣ್ಣು ಹುಳಿಯಾದರೆ ಅದು ಕೆಟ್ಟ ಹಣ್ಣು. ಈಗ ಮಾವಿನಕಾಯಿ ಏನಿರ್ತ, ಒಂದು ಸಿಹಿಯಾದ ಇರ್ತದ, ಸದಾ ಸಿಹಿಯಾಗಿರ್ತತೇನು, ಮೊದಲ ಕೆಟ್ಟ ಹುಳಿ, ಆ ನಂತರ ಪಾಡಿ ಬಿದ್ದಾಗ ಒಂದ್ ಸ್ವಲ್ಪ ಸಿಹಿ ಆಗ್ಬಹುದು. ಹಣ್ಣಾದ್ರೂ ಕೂಡ ಅದು ಮಾಗಿದರೂ ಕೂಡ ತನ್ನ ಹುಳಿ ತತ್ವವನ್ನ ಬಿಡುವುದಿಲ್ಲ. ಅದ ಒಂದೊಂದು ಹಣ್ಣು ಎಷ್ಟು ಸಿಹಿಯಾಗಿದೆ, ತಿನ್ನಲಿಕ್ಕೆ ಹುಳಿ ಇಲ್ಲ. ಅದರ ರಸಸ್ವಾದವನ್ನ ಮಾಡಿದಾಗ ಆದರೂ ಕೂಡ ಬಹಳ ಸಿಹಿಯಾಗಿರ್ತದಲ್ಲ. ಅದರಂತೆ ಮಾವಿನ ಹಣ್ಣು ಹುಳಿಯಾದರೆ ಅದು ಕೆಟ್ಟ ಹಣ್ಣು. ಅದೇ ಹುಣಸಿ ಹಣ್ಣು ಹೆಚ್ಚು ಹುಳಿಯಾದಂತೆ ಹೆಚ್ಚು ಉತ್ತಮ. ಹಲಸಿನ ಅದು ಹುಳಿ ಸ್ವಭಾವದಿಂದ ಕೂಡಿರಬಹುದು, ಆದರೂ ಕೂಡ ಸಿಹಿಯಿಂದಾದರೂ ಕೂಡಿದ್ದರೂ ಕೂಡ ಅದಕ್ಕಿಂತಲೂ ಕೂಡ ಶ್ರೇಷ್ಠ. ಯಾಕ? ಅದರ ಸಹಜ ಧರ್ಮ, ಯಾರ್ಯಾರ ಸಹಜ ಸ್ವಭಾವ ಎಂತದ್ದೋ ಅಂತೆ ಸಹಜ ಸ್ವಭಾವದಲ್ಲಿ ಬೆಳೆಸುವ ಕ್ರಿಯೆಯನ್ನ ಸ್ವತಂತ್ರನಾದ ಭಗವಂತ ಮಾಡಿದ ಎಲ್ಲದರವುಗಳ ಫಲವನ್ನ ಕೊಡುವವನು ಕೂಡ ಅವನೇ. ಅವನಿಗೆ ಎಂದು ಬಂಧನ ಇಲ್ಲಪ್ಪ. ಅದಕ್ಕೆ ನೀನು ಇದನ್ನ ತಿಳ್ಕೊಂಡು ಈ ವ್ಯವಹಾರವನ್ನ ಚಿಂತನೆ ಮಾಡಿದ್ದಾದರೆ, ಹೀಗೆ ಈ ಶ್ಲೋಕ ನಮ್ಮನ್ನೆಲ್ಲ ನಮ್ಮ ಸಂಶಯಗಳಿಗೆ ಉತ್ತರ ರೂಪದಲ್ಲಿದೆ. ನಮ್ಮ ಸಂಶಯ ಬರ್ತಾ ಪ್ರಶ್ನೆ ಬರುವುದು. ಯಾವ ಹೊತ್ತಿನೆಲ್ಲ ಪರಮಾತ್ಮ ಅವನೇ ಈ ಜಗತ್ತೆಂಬ ತೋಟವನ್ನ ಸೃಷ್ಟಿ ಮಾಡ್ಯಾನಲ್ಲ, ಸೃಷ್ಟಿ ಮಾಡಿದರೂ ಕೂಡ ಸ್ವಾತಂತ್ರ್ಯ ಯಾಕಿಲ್ಲ? ಆ ಸ್ವಭಾವದ ಅಭಿವ್ಯಕ್ತಿ ಹೇಗೆ? ಸ್ವಭಾವಕ್ಕೆ ತಕ್ಕಂತೆ ಬೆಳೆಯುವುದು ಯಾದಾಚೀನವಾಗಿ ಸ್ವಭಾವಕ್ಕೆ ಆ ಶಕ್ತಿ ಎಲ್ಲಿಂದ ಬಂತು ಅಂತ ಹೇಳಿ ಈ ಪ್ರಶ್ನೆಗಳು ನಮಗ್ ಬರ್ತಾವಲ್ಲ. ಅದಕ್ಕಾಗಿ ನೋಡಪ್ಪ, ಇಂಥ ಈ ಸಂಶಯಗಳಿಗೆ ಉತ್ತರ ರೂಪದಲ್ಲಿದೆ ಇದು ಶ್ಲೋಕ. ನಮ್ಮ ಸಂಶಯ ಅತ್ಯಂತ ಗಾಢ ಮನಸ್ಸಿಗೆ ಬರುವ ಸಂಶಯವನ್ನ ನಿವಾರಿಸಬಹುದು ಕರೆ, ಆದರೆ ಬುದ್ಧಿಗೆ ಬರುವ ಸಂಶಯವನ್ನ ನಿವಾರಿಸುವುದು ಬಹಳ ಕಷ್ಟ. ಆ ಬುದ್ಧಿ ಏನ್ ಮಾಡ್ತತೆ? ಮನಸ್ಸು ಸಂಕಲ್ಪ ವಿಕಲ್ಪವನ್ನ ಮಾಡ್ತಾ ಇದೆ, ಬುದ್ಧಿ ನಿಶ್ಚಯ ಮಾಡ್ತತಲ್ಲ. ಇಂಥ ಬುದ್ಧಿಗೆ ಸಂಶಯ ಬಂದರೆ ಇದನ್ನ ಬಹಳ ನಿವಾರಣೆ ಮಾಡುವುದು ಬಹಳ ಕಷ್ಟ. ಪ್ರಾಚೀನ ಶಾಸ್ತ್ರಕಾರರು ಕೂಡ ಮನಃಶಾಸ್ತ್ರದ ಪ್ರಕಾರ ಇದನ್ನ ಏನಂತಾರ? ಸ್ಥಿರ ಸಂಶಯ ಅಂತ ಕರೆದಾರ. ಎಲ್ಲಿ ಬುದ್ಧಿಯಲ್ಲಿ ಸಂಶಯಾದಿಗಳು ಬರ್ತವಲ್ಲ, ಈ ಸಂಶಯಕ್ಕ ಏನಂತ ಕರೆದಾರಂತಂದ್ರ ಇದಕ್ಕ ಸ್ಥಿರ ಸಂಶಯ ಅಂತ ಕರೆದಾರಲ್ಲ. ನಮ್ಮಲ್ಲಿರುವ ಭೌತಿಕ ಕೊಳೆ ಜಗತ್ತಿನಲ್ಲಿ ಎಲ್ಲರಿಗಿಂತ ನಾನು ಬುದ್ಧಿವಂತ ಅಂತ ತಿಳ್ಕೊಂಡೇವಲ್ಲ, ಇದು ತಿಳಿದುಕೊಳ್ಳುವಂತೆ ಮಾಡ್ತದಂತ. ಎಲ್ಲೇ ಆ ಬುದ್ಧಿಯಲ್ಲಿ ಬರತಕ್ಕಂಥ ಸ್ಥಿರ ಸಂಶಯ, ಅದಕ್ಕ ನಾವು ಏನ್ ಮಾಡ್ಬೇಕು? ಸತ್ಯದ ಕಡೆಗೆ ಮನಸ್ಸನ್ನ ಒಗ್ಗಿಸಿಕೊಳ್ಳುವುದಿಲ್ಲ. ಅದರಿಂದ ನಮಗೆ ನಂಬಿಕೆ ಬರುವುದಿಲ್ಲ. ಎಲ್ಲಿ ನಮ್ಮ ಮನಸ್ಸಿನಲ್ಲಿ ನಮ್ಮ ಬುದ್ಧಿಯಲ್ಲಿ ನಮ್ಮ ಸಂಶಯ ಬಂದರೆ ಸರ್ವಂ ಸಂಶಯ ವಿನಶ್ಯತಿ ಅಂತ ಕೂಡ ಹೇಳಿದ. ಆ ಸಂಶಯ ಬರಲಾರದಂತೆ, ಬುದ್ಧಿಯಲ್ಲಿ ಬರಲಾರದಂತೆ ನೋಡಿಕೊಂಡು ನಾವು ಯಾವುದೇ ಕೆಲಸ ಮಾಡಿದರೂ ಕೂಡ ಅದನ್ನ ನಂಬಿ, ಯಾವ್ದು ಕೆಲಸ ಮಾಡ್ತೇವಲ್ಲ ಅದನ್ನ ನಂಬಿ ಕೆಲಸ ಮಾಡ್ಬೇಕಂತ ಏನಂತಾರ? ಅದಕ್ಕೋಸ್ಕರ ಪ್ರತಿ ಹೆಜ್ಜೆಯಲ್ಲೂ ಶಾಸ್ತ್ರೀಯ ಅನುಭವ ಮುಖ್ಯ. ಅದಕ್ಕೆ ನಾವು ಶಾಸ್ತ್ರಕ್ಕೆ ಶರಣಾಗತರಾಗಿ, ಗುರುಗಳಿಗೆ ಶರಣಾಗತರಾಗಿ, ಅವರು ಹಾಕಿಕೊಟ್ಟಿರುವ ಶಾಸ್ತ್ರಗಳು ಹೇಳಿದಂತೆ, ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ, ಜ್ಞಾನಿಗಳು ಹೇಳಿದಂತೆ, ಬಲ್ಲವರು ತಿಳಿದವರು ಹೇಳಿದಂತೆ ಅದೇ ನಾವು ಆ ಮಾರ್ಗದೊಳಗ ಹೋದಿವಂದ್ರ ಅವರು ಹೆಜ್ಜೆ ಹೆಜ್ಜೆಗೆ ಕೂಡ ನಮಗೆ ಎಚ್ಚರಿಕೆಯನ್ನ ಕೊಡ್ತಾರಲ್ಲ. ಅಂತ ಶಾಸ್ತ್ರೀಯ ಅನುಭವ ಮುಖ್ಯ. ನಾನು ಅಂದರೇನು? ನಾವೇನ್ ಮಾಡ್ಬೇಕು? ನಾನು ಅಂದರೆ ಏನು? ಯಾವುದಕ್ಕ ನಾನು ಅನ್ನಬೇಕು? ನಾವೇನ್ ತಿಳ್ಕೊಂಡೇವೆ? ಈ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಈ ಅವಯವ ಕೂಡಿಂದ ಈ ದೇಹವೇ ಪರಿಪೂರ್ಣದಲ್ಲಿರತಕ್ಕಂಥದ್ದು ನಾವು ಅಂತ ನಾವು ತಿಳ್ಕೊಂಡೇವಲ್ಲ. ಅದಕ್ಕ ಸ್ವಭಾವ ಅಂದರೂ ಕೂಡ ಏನು? ನನ್ನ ಸ್ವಭಾವವನ್ನ ನಿಯಂತ್ರಿಸುವ ಆ ಶಕ್ತಿ ಯಾವುದು?
ದೇಹ ನಾನಂತ ತಿಳ್ಕೊಂಡೇವಿ, ಇಂದ್ರಿಯಗಳು ನಾನಂತ ತಿಳ್ಕೊಂಡೇವಿ, ಮನಸ್ಸು ನಾವಂತ ತಿಳ್ಕೊಂಡೇವಲ್ಲ. ಅದಕ್ಕ ಇದ್ರಾಗ ಯಾವುದು ನಾನು ಅನ್ನುವ ಈ ನನ್ನ ಸ್ವಭಾವವನ್ನ ನಿಯಂತ್ರಿಸುವ ಆ ಶಕ್ತಿ ಯಾವುದು? ಕೈ ಹಿಡಿದು ನಡೆಸುವವ ಮತ್ತು ಫಲ ಕೊಡುವವ ಯಾರು? ಈ ಜೀವನದಲ್ಲಿ ಜಗತ್ತೆಂಬ ತೋಟದಲ್ಲಿ ಬಂದೆವಲ್ಲ, ಇದನ್ನ ನಡೆಸುವವರು ಯಾರು ಇತ್ಯಾದಿ ವಿಚಾರ ತಿಳಿದಾಗ ಅಲ್ಲೇನಿದೆ? ಅಹಂಕಾರಕ್ಕೆ ಎಡೆ ಇಲ್ಲ. ನಾನು ನನ್ನದು ಅನ್ನುವ ಅಹಂಕಾರಕ್ಕ ಅಲ್ಲೇನಿಲ್ಲ? ಎಡೆ ಇಲ್ಲ. ಇಲ್ಲಿ ನಮಗೆ ಒಂದು ಪ್ರಶ್ನೆ ಬರಬಹುದು, ಭಗವಂತ ನಮಗೆ ಶಿಕ್ಷೆ ಏಕೆ ಕೊಡುತ್ತಾನೆ? ಅಲ್ಲ, ಹುಟ್ಟಿಸಿದವನು ಅವನೇ, ರಕ್ಷಣೆ ಮಾಡುವವನು ಕೂಡ ಅವನೇ, ಆದರೆ ನಮಗ ಶಿಕ್ಷೆಯನ್ನ ಯಾಕೆ ಕೊಡ್ತಾನ ಅಂತೇಳಿ ಅಂತ ನಮಗ ಸಂಶಯ ಬರುವುದು. ದೇವರು ನಮಗೆ ಶಿಕ್ಷೆ ಕೊಡುವುದು ದ್ವೇಷದಿಂದಲ್ಲ. ದೇವರು ನಮಗೆ ಶಿಕ್ಷೆ ಕೊಡುವುದು ಅದೇನಿಲ್ಲ, ದ್ವೇಷದಿಂದಲ್ಲ. ಹಿಂದಿರುವ ಅಪಾರ ಅನಂತವಾದ ಕಾರುಣ್ಯ, ಹಿಂದೆ ಏನಿದೆ? ಕಾರುಣ್ಯ ಬಹಳ ಇದೆಯಲ್ಲ, ಅನಂತವಾದ, ಅದಕ್ಕ ಗಣನೆ ಮಾಡಲಿಕ್ಕೆ ಬಾರದ. ತಾಯಿ ಮಗುವಿಗೆ ಶಿಕ್ಷೆ ಕೊಡುವ ಹಿಂದಿರುವ ಕಾರುಣ್ಯ ಹೇಗೋ ಹಾಗೆ ನನ್ನ ಮಕ್ಕಳು ಶರಣರಾಗಬೇಕು, ಬುದ್ಧಿವಂತರಾಗಬೇಕು. ಜೀವನದಲ್ಲಿ ಈ ಮತ್ತೆ ಲೋಕಕ್ಕೆ ಬಂದಾಗ ತಂದೆ ತಾಯಿಗಳ ಕೀರ್ತಿ ಬರಬೇಕು ಅಂತ ಮಾಡ್ತಾಳ ತಾಯಿ. ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನ ಕೊಡುವಾಗ ಆಕೆ ಬಡೆದು ಹೊಡೆದು ಬುದ್ಧಿಯನ್ನ ಹೇಳಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕಂತ ಹೇಳಿ ತಾಯಿಗೆ ಮಗುವಿಗೆ ಶಿಕ್ಷೆ ಕೊಡುವ ಹಿಂದಿರುವ ಕಾರುಣ್ಯ ಹೇಗೋ ತಾನೆ 9 ತಿಂಗಳ ಪರ್ಯಂತರವಾಗಿ ತನ್ನ ದೇಹದಲ್ಲಿಟ್ಟುಕೊಂಡು ಬಂದ ನಂತರ, ಈ ಮಧ್ಯ ಲೋಕಕ್ಕೆ ಬಂದ ನಂತರ ಮಲಮೂತ್ರಗಳನ್ನ ಸ್ವಚ್ಛ ಮಾಡಿ ತಾನು ಅಮೃತ ಪ್ರಾಯವಾಗಿರುವ ಹಾಲನ್ನ ಕುಡಿಸಿ ತನ್ನ ತುತ್ತನ್ನ ನಮ್ಮ ಬಾಯಿ ಒಳಗ ಇಟ್ಟು ಜೋಪಾನ ಮಾಡಿ ನನ್ನ ಮಕ್ಕಳು ಸುಖವಾಗಿರ್ಲಿ, ವಿದ್ಯಾವಂತರಾಗಲಿ ಅಂತ ಪೋಷಣೆ ಮಾಡಿದ ತಾಯಿ ಹಾಗೆ ಏನಾದರೂ ಕೂಡ ಆ ದ್ವೇಷ ಐತಿ, ಮಕ್ಕಳಿಗೆ ಶಿಕ್ಷೆ ಕೊಡಬೇಕಂತ ಏನಾದರೂ ಕೂಡ ದ್ವೇಷ ಐತೇನು? ಇಲ್ಲ. ಶಿಕ್ಷೆ ಕೊಡುವ ಹಿಂದಿರುವ ಶಿಕ್ಷೆ ಯಾಕೆ ಕೊಡ್ತಾಳ? ನನ್ನ ಮಕ್ಕಳು ಸುಖವಾಗಿರ್ಲಿ, ಬುದ್ಧಿವಂತರಾಗಿರ್ಲಿ, ಒಳ್ಳೆಯ ಜೀವನವನ್ನ ಮಾಡ್ಲಿ ಅಂತೇಳಿ. ಮಕ್ಕಳು ಹಾದಿ ತಪ್ಪಿದಾಗ ತಿದ್ದಿ ತೀಡಿ, ಅದಕ್ಕ ತಂದೆ ತಾಯಿಗಳು ಮಕ್ಕಳಿಗೆ ಬುದ್ಧಿ ಹೇಳಿಲ್ಲ ಅಂದ್ರ ಶುದ್ಧ ವೈರಿಗಳಂತ ಕರೆದಾರಲ್ಲ. ಅದಕ್ಕ ಶಿಕ್ಷೆ ಕೊಡುವ ಹಿಂದಿರುವ ಕಾರುಣ್ಯ ಹೇಗೋ ಹಾಗೆ ಜೀವನದಲ್ಲಿರುವ ದುಃಖ ದುರಿತಗಳಿಂದ ಜೀವ ವಾಕಕ. ನಮಗ ಸುಖ ದುಃಖಗಳು ಬಂದಾಗ ಹೆಗ್ಗಬಾರದಂತ, ದುಃಖ ಬಂದಾಗ ಹೋಗಲಾರದೆ. ದುರಿತ ಅಂದ್ರೆ ಪಾಪ, ದುಃಖ ದುರಿತಗಳಿಂದ ಜೀವನ ಪಾಪಕ್ಕಲ್ಲ, ಜೀವನದಲ್ಲಿ ನಮಗೆ ಬರುವ ತಾಪತ್ರಯಗಳ ತಾಪಕ್ಕೆ ನಾವು ಬೇಯಬೇಕು. ಸುಖರ ಬರ್ಲಿ ದುಃಖರ ಬರ್ಲಿ, ಸುಖ ದುಃಖ, ಅದಕ್ಕ ಸುಖ ದುಃಖ ಸಮೀಕೃತ್ವ. ಹೇ ಅರ್ಜುನ, ಈ ಸುಖ ದುಃಖಗಳನ್ನ ಸಮನಾಗಿ ತಿಳಿದುಕೊಂಡು ಸುಖ ಬಂದಾಗ ಹಿಗ್ಗಬೇಡ, ದುಃಖ ಬಂದಾಗ ಕುಗ್ಗಬೇಡ. ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭೌ ಜಯ ಜಯ. ಜಯ ಆದಾಗ ಕೂಡ ಹಿಗ್ಗಬೇಡ, ಸೋತಾಗ ಅಪಜಯ ಆದಾಗ ನೀನೇ ಮಾಡಬೇಡ, ಕುಗ್ಗಬೇಡ. ಹೀಗೆ ತಾಪತ್ರೆಗಳ ತಾಪಕ್ಕೆ ನಾವು ಬೇಯಬೇಕಲ್ಲ, ಬೆಂದು ಪಕ್ವವಾಗಬೇಕು. ಬೇಯಬೇಕು ಅಂದ್ರ ಬೆಂಕಿಯಿಂದ ಸುಟ್ಟಾಗ. ಹೀಗೆ ತಾಪತ್ರೆಗಳು ನಮ್ಮನ್ನ ಯಾವ ಹೊತ್ತಿನಲ್ಲಿ ಯಾವ ರೀತಿಯಾಗಿ ಬಂದು ನಮಗ ಕೊಡಬಾರದ ಕಷ್ಟಗಳನ್ನ ಕೊಡತಾವೋ ಗೊತ್ತಿಲ್ಲ. ಆ ಕಷ್ಟಗಳು ಬಂದಾಗಾದರೂ ಕೂಡ, ಎಷ್ಟೇ ಕಷ್ಟ ಬಂದರೂ ಕೂಡ ಕೆದರದೆ, ಅಂಜದೆ, ಅಳಕದೆ ಜೀವನವನ್ನ ಮುನ್ನಡೆಸಿ ನನ್ನ ಜೀವನದಲ್ಲಿ ನನ್ನ ಸ್ವಭಾವಕ್ಕೆ ಬಂದಂತ ಈ ದುಃಖಗಳನ್ನ ನಾನು ಎದುರಿಸಿ ಆ ಭಗವಂತನನ್ನ ನಾನು ಕೂಡಬೇಕು ಅಂತೇಳಿ ಧೈರ್ಯದಿಂದ ನಾವಿರಬೇಕು. ಜೀವನದಲ್ಲಿ ಕಷ್ಟವನ್ನ ನೋಡುವವನು ಎಂದೂ ಬೆಳೆಯುವುದಿಲ್ಲ.
ನನ್ನ ಜೀವನಕ್ಕೆ ಇಷ್ಟು ಕಷ್ಟ ಏಕೆ ಬಂತು? ನಾನು ಮಾಡುವ ಎಲ್ಲ ಕಷ್ಟಗಳು, ನಾನು ಮಾಡೋದು ಒಳ್ಳೆಯ ಖರೆ, ಒಳ್ಳೆಯದನ್ನ ಮಾಡ್ತೇನೆ, ಇನ್ನೊಬ್ಬರಿಗೂ ಕೂಡ ಒಳ್ಳೆಯದನ್ನ ಮಾಡ್ತೇನೆ. ಆದ್ರೂ ಕೂಡ ನನಗೆ ಯಾಕಿದು ಕಷ್ಟ ಬಂತು ಅಂತೇಳಿ ನೋಡದವನು ಅವ ಎಂದು ಬೆಳೆಯುವುದಿಲ್ಲ. ಜೀವನದಲ್ಲಿ ಕಷ್ಟವನ್ನ ನೋಡದವನು ಎಂದು ಬೆಳೆಯುವುದಿಲ್ಲ. ಬರೇ ಸುಖದ ಸಂಪತ್ತಿನಲ್ಲಿ, ಸುಖದ ಭಾಗ್ಯದಲ್ಲಿ ಜೀವನವನ್ನ ಅವ ನೋಡಿದರೆ ಕಷ್ಟ ಹೇಗಿದೆ, ದುಃಖ ಹೇಗಿದೆ ಅನ್ನೋದು ಗೊತ್ತಾಗುವುದಿಲ್ಲ. ಸಿರಿವಂತರ ಕುಲದಲ್ಲಿ ಹುಟ್ಟಿದ ಮನುಷ್ಯರಿಗೆ ಬಡತನದ ಬೇಗೆ ಗೊತ್ತಾಗಬಹುದೇ? ದುಃಖ ಹೇಗಿದೆ ಅನ್ನುವ, ಸಂತಾಪ ಹೇಗೆ ಅನ್ನುವ ಅವರಿಗೆ ಗೊತ್ತಾಗತ್ತೆ. ಯಾರಿಗೆ? ಸಿರಿವಂತರ ಕುಲದಲ್ಲಿ ಹುಟ್ಟಿದ ಮಕ್ಕಳಿಗೆ. ಅದೇ ಬಡತನದಲ್ಲಿ ಹುಟ್ಟಿ ಆ ದುಃಖಗಳ ಬೇಗೆ ಹೇಗಿದೆ, ಇದು ಜೀವನದ ದುಃಖ ಹೇಗಿದೆ ಅನ್ನೋದು ಅದು ತಾನು ಜೀವನ ಮಾಡ್ತಾ ಇರ್ತಾನ. ಅದಕ್ಕ ಬಡತನ ಬರಬೇಕು. ಬಡತನ ಬಂದರೂ ಕೂಡ ತಾನು ತನ್ನ ಕರ್ತವ್ಯವನ್ನ ಬಿಡಲಾರದೆ ಪರಮಾತ್ಮನ ನೆನಪು ಸದಾ ಇರಬೇಕು. ಎಲ್ಲಿ ಬಡತನ ಇದೆ ಅಲ್ಲಿ ಪರಮಾತ್ಮನ ನೆನಪು ಇದೆ. ಎಲ್ಲಿ ಸಿರಿವಂತಿಕೆ ಇದೆ ಅಲ್ಲೇ ಆ ಭಗವಂತನ ನೆನಪಿಲ್ಲಂತ. ಆ ಸಿರಿವಂತ ಏನ್ ಮಾಡ್ತಾನ? ಭಗವಂತನನ್ನ ಮರೆತು ಸಿರಿವಂತದ ಕಡೆಗೆ ಅದನ್ನ ಕಾಯಲಿಕ್ಕೆ ಜೀವನವನ್ನ ಮಾಡ್ತಾನಲ್ಲ. ಆದರೆ ನಿಜವಾದ ಸುಖಿ ಯಾರು? ದೇಹವೆಂಬ ಈ ಆರೋಗ್ಯದಿಂದ ಕೂಡಿದ ಬಡವ ಹಗಲು ರಾತ್ರಿ ಎನ್ನದೆ ದುಡಿದು ತಾನು ಹೊಟ್ಟೆ ತುಂಬಾ ಊಟ ಮಾಡಿ ಸುಖವಾಗಿ ನಿದ್ರೆ ಮಾಡ್ತಾನಲ್ಲ. ನಿದ್ರೆ ಮಾಡುವ ಸುಖ ಆ ಶ್ರೀಮಂತನಿಗೆ ಇಲ್ಲ. ಯಾಕ? ತಾನು ಕಷ್ಟಪಟ್ಟು ಹಣವನ್ನ ಗಳಿಸ್ಯಾನ. ದೇಹದ ರೋಗ ತವರು ಮನೆಯಾಗಿದೆಯಲ್ಲ ಈ ದೇಹ. ಅವಾಗಂತಾನ, ಅಯ್ಯೋ ಆ ಬಡವನಷ್ಟು ಸುಖಿ ನಾನಿಲ್ಲಲ್ಲಂತ. ಆ ಸಿರಿಯನ್ನ ಗಳಿಸಬೇಕಾದ್ರ ಹಗಲು ರಾತ್ರಿ ಎನ್ನದೆ ಕಣ್ಣಿನಲ್ಲಿ ನೀರು ಹಾಕಿಕೊಂಡು ದುಡಿದನಲ್ಲ. ದುಡಿದರೂ ಕೂಡ ಆ ಬಡವನ ಸುಖಿಯಷ್ಟು ಇವ ಸುಖಿಯದ ನೀನು ಯಾರು? ಸಿರಿವಂತ. ಯಾಕಿಲ್ಲ? ದೇಹ ಅವನಂತೆ ಇದ್ದರೂ ಕೂಡ ಸಿರಿವಂತ ರೋಗದಿಂದ ಬಳಲುತ್ತಾ ಇದ್ದ. ಇವ ದೇಹದಿಂದ ಸ್ವಚ್ಛಂದವಾಗಿ ಯಾವ ರೋಗಾದಿ ಇರಲಾರದೆ ತಾನು ಮೈ ತುಂಬ ದುಡಿದು ಹೊಟ್ಟೆ ತುಂಬ ಊಟ ಮಾಡಿ ಸುಖವಾಗಿ ನಿದ್ರಿಸಿದ್ದ ಈ ಬಡವ. ಅದಕ್ಕ ಬಡವನ ಜೀವನ ಅವೇನ್ ಮಾಡ್ತಾನೆ? ಎಷ್ಟೇ ಕಷ್ಟ ಬಂದರೂ ಕೂಡ ನಾನು ಮಾಡಿದ ನನ್ನ ಸ್ವಭಾವಕ್ಕನುಗುಣವಾಗಿ ಪರಮಾತ್ಮ ಆಡಿಸುವ ಗೊಂಬೆ ನಾನು ಅಂತ ತಿಳ್ಕೊಂಡು ಅವ ಕೊಟ್ಟಿದ್ದನ್ನ ಏನ ಕೊಟ್ಟಾನ ಆ ಸುಖರ ಕೊಳ್ಳಿ ದುಃಖರ ಕೊಳ್ಳಿ ಅವ ದೇವ ಕೊಟ್ಟಿರುವ ಇದು ಕಾಣಿಕೆ ಅಂತೇಳಿ ಜೀವನವನ್ನ ಮಾಡ್ತಾನ. ಈ ಸಿರಿವಂತ ಸಾಕಷ್ಟು ಸಕ್ರಿ ಫ್ಯಾಕ್ಟ್ರಿ ಕನಕರೆ, ಹೈನ ಹಾಲು ಸಂಪತ್ತು ಅದು ಐತಿ, ಹೈನ ತುಪ್ಪ ಎಲ್ಲ ಐತಿ ಖರೆ. ಆದರೂ ಕೂಡ ಸಕ್ರಿ ತಿಂದೇನಂದ್ರೆ ಶುಗರ್ ಬಂದೈತಂದ್ರ ಯಾರೋ ಶ್ರೀಮಂತ. ತುಪ್ಪ ಎಲ್ಲ ಐತಿ ಖರೆ, ಮನ್ಯಾಗ ತಿಂದೇನಂದ್ರ BP ಶುಗರ್ ಬಂದತಂದಾಗ ತುಪ್ಪ ತಿನ್ನುವ ಹಾಗಿಲ್ಲ. ನಿಜವಾದ ಸಿರಿವಂತ ಯಾರು? ಬಡವ. ಅದಕ್ಕ ದೇಹ ಸಿರಿಯಿಂದ ಇರಬೇಕಾದ್ರೂ ಕೂಡ ಜೀವನದಲ್ಲಿ ಕಷ್ಟವನ್ನ ನೋಡದವನು ಅವ ಎಂದೆಂದು ಬೆಳೆದಿಲ್ಲ. ನೋಡ ಅರ್ಜುನ, ಅವರಿಗೆ ಇನ್ನೊಬ್ಬರ ಸುಖ ದುಃಖ ಅರ್ಥವಾಗುವುದಿಲ್ಲ. ಯಾರಿಗೆ? ಯಾರು ಸುಖವನ್ನ ದುಃಖವನ್ನ ನೋಡಿಲ್ಲಲ್ಲ ಅವ್ರಿಗೇನಾಗುದಿಲ್ಲ. ಆ ಬಡತನದ ದುಃಖ ಹೇಗಿದೆ ಅಂತ ಹೇಳಿ ಗೊತ್ತಾಗುದಿಲ್ಲ. ಅದಕ್ಕ ಜೀವ ಪಕ್ವವಾಗುವುದೇ ಕಷ್ಟಗಳು ಬಂದಾಗ. ನಮ್ಮ ಮನಸ್ಸು ಬುದ್ಧಿ ಚಿತ್ತ ಇದೆಲ್ಲವೂ ಕೂಡ ಪರಿಪಕ್ವ ಆಗಬೇಕಾತಂದ್ರ ನಮಗ ಏನ್ ಬಂದಾಗ? ಕಷ್ಟಗಳು ಬಂದಾಗ, ದುಃಖಗಳು ಬಂದಾಗ. ಇದು ಭಗವಂತ ನಮಗ ಕೊಡುವ ಶಿಕ್ಷೆಯ ಹಿಂದಿರುವ ಕಾರುಣ್ಯ ಅಂತ ತಿಳ್ಕೋಬೇಕು ಅಂತಿರ್ತಾರೆ. ಅಲ್ಲಪ್ಪ, ನೀ ಪರಮಾತ್ಮನ ಪೂಜೆ ಮಾಡ್ತೀಯಲ್ಲ, ಅವನ ಧ್ಯಾನ ಮಾಡ್ತೀಯಲ್ಲ, ಮಠಕ್ಕೆ ಹೊಕ್ಕಿಯಲ್ಲ, ಮಂದಿರಕ್ಕೆ ಹೊಕ್ಕಿದ್ಯಲ್ಲ, ಆದರೂ ಕೂಡ ನಿನಗೆ ಯಾಕೆ ದುಃಖ
ಕಷ್ಟಗಳು ಬಂದು ಅಂತ ಯಾರಾದರೂ ಕೇಳಿದರೆ ಕೇಳ್ತಾರೆ. ಅಲ್ಲ, ನೀ ಹೋಗ್ತಿಯಲ್ಲ ದೇವಸ್ಥಾನಕ್ಕೆ ಹೋಗ್ತಿಪ್ಪ, ಆದ್ರೂ ಕೂಡ ಆ ಮಾರುತೇಶ ಯಾಕೆ ನಿನ್ನ ದುಃಖ ಕೊಟ್ಟ? ಮಠಕ್ಕೆ ಹೊಕ್ಕಿಯಲ್ಲಪ್ಪ, ದೇವರ ಸರಿ ಸಮಾನವಾಗಿರುವ ಗುರುಗಳ ಮಠಕ್ಕೆ ನೀ ಹೊಕ್ಕಿಯಲ್ಲ, ಅವು ಯಾಕೆ ನಿನಗೆ ದುಃಖ ಬರ್ತಾವಪ್ಪ ಅಂತೇಳಿ, ಆ ಕಷ್ಟಗಳು ಬರ್ತಾವ ಅಂತೇಳಿ ಯಾರಾದರೂ ಕೇಳಿದರೆ, ಇದು ಭಗವಂತ ನಮಗೆ ಕೊಡುವ ಶಿಕ್ಷೆ ಹಿಂದಿರುವ ಕಾರುಣ್ಯ. ಯಾಕ ನನ್ನ ನಂಬಿದ ಭಕ್ತರಿಗೆ ಈಗ ಬಂಗಾರವನ್ನ ಮಾಡುವ ಸುವರ್ಣಕಾರ, ಆ ಬಂಗಾರ ಪರಿಶುದ್ಧ ಐತೋ ಇಲ್ಲೋ ಅಂತೇನ್ ಮಾಡ್ತಾನ, ಆ ಸುತ್ತು ನೋಡಿದಾಗ ಅದ ಹೊರಗಲ್ಲಿ ಹಚ್ಚಿ ತಿಕ್ಕಿದಾಗ ತಾನು ಕೊಟ್ಟಿರುವ, ತಾನೇ ಕೊಟ್ಟಂತ ಬಂಗಾರದ ಸಾಮಾನುಗಳನ್ನ ಅವನೇ ಹೋದಾಗ ಹೇಗೆ ಹೊರಗೆ ಹಚ್ಚಿ ತಿಕ್ಕಿ ನೋಡ್ತಾನಲ್ಲ, ಅದರಂತೆ ಪರೀಕ್ಷೆ ಕಷ್ಟ ಬಂದಾಗ ಏನ್ ಮಾಡ, ಇದು ಭಗವಂತ ನಮಗ ಕೊಡುವ ಶಿಕ್ಷೆ ಹಿಂದಿರುವ ಕಾರುಣ್ಯ ನಮ್ಮ ಮೇಲೆ. ಅವಾಷ್ಟು ಕಾರುಣ್ಯವನ್ನ ಇಟ್ಟನಲ್ಲ. ನಮ್ಮ ಪತನದ ಹಿಂದೆ ಒಂದು ಉದ್ಧಾರದ ಬೀಜ ಇದೆ. ನಾವು ಕೆಳಗೆ ಎಷ್ಟು ಹೋಗಿವಲ್ಲ, ಅವ್ರನ್ನ ಉದ್ಧಾರ ಮಾಡಬೇಕು ಅಂತ ಕೂಡ ಏನ್ ಮಾಡ್ತಾನ, ಕೊಡಬಾರದ ಕಷ್ಟಗಳನ್ನ ಕೊಡ್ತಾನ. ನಾವೇನ್ ತಿಳ್ಕೊಂಡೇವಿ, ನಾವ್ ಯಾರಿಗೂ ಕಷ್ಟ ಕೊಟ್ಟಿಲ್ಲ ಖರೆ, ನಾವ್ ಯಾರಿಗೂ ದುಃಖ ಕೊಟ್ಟಿಲ್ಲ ಖರೆ. ಹೇ ಪರಮಾತ್ಮ, ನನಗೆ ಈ ಶಿಕ್ಷೆ ಯಾಕೆ? ಇನ್ನೊಬ್ಬರಿಗೆ ನಾನು ಯಾರಿಗೂ ಕೊಟ್ಟಿಲ್ಲಲ್ಲ, ಇದ್ದರೂ ಕೂಡ ಈ ದುಃಖದ, ಈ ಬಡತನದ ಬಾಧೆ ನನಗೇಕೆ? ಅದು ನಮ್ಮ ಪತನದ ಹಿಂದೆ ಒಂದು ಉದ್ಧಾರದ ಬೀಜ ಇದೆಯಲ್ಲ, ದುಃಖದ ಹಿಂದಿರುವ ಸುಖದ ಬೀಜವಿದೆ. ಎಲ್ಲಿ ದುಃಖ ಇದೆ ಅಲ್ಲಿ ಮುಂದ ಸುಖವಿದೆ, ಎಲ್ಲಿ ಸುಖ ಇದೆ ಮುಂದೆ ದುಃಖ ಐತಂತ ನಾವು ತಿಳ್ಕೊಂಡು ಜೀವನವನ್ನ ಮಾಡಬೇಕಂತ. ಹೀಗೆ ಶಾಸ್ತ್ರೀಯವಾಗಿ ನೋಡಿದಾಗ ಇಡೀ ಪ್ರಪಂಚದ ಹಿಂದೆ ಇರುವ ವಿಶ್ವಶಕ್ತಿ ಮಹಾಕಾರುಣ್ಯ ಮೂರ್ತಿಯಾಗಿ ನಮ್ಮನ್ನ ರಕ್ಷಿಸುತ್ತಿದೆ ಅಂತ ಅನ್ನೋ ಎಚ್ಚರ ನಮಗ್ ಬರ್ತದೆ. ಯಾಕ ಇದಿಷ್ಟೆಲ್ಲ ಕೊಡ್ತಾರಂದ್ರು ಕೂಡ ಯಾಕ ಅವ ಭಗವಂತ ನಮಗ್ ಕೊಡ್ತಾನ ಅಂತ ನಮಗ ತಿಳಿಬೇಕಾದ್ರ, ಅದಕ್ಕ ಮೂರ್ತಿಯಾದ ನಮ್ಮನ್ನ ಆ ಭಗವಂತ ರಕ್ಷಣೆ ಮಾಡ್ತಾನಲ್ಲ ಎನ್ನುವ ಎಚ್ಚರ ನಮಗ್ ಬರ್ತದೆ. ನಾನು ಈ ಜೀವನದಲ್ಲಿ ಸಾಗುವಾಗ ಈ ಅಡೆತಡೆಗಳು ನನಗೆ ಆಗ್ತಾವ. ನಾವು ಮಾರ್ಗವನ್ನ ಸಾತ್ವಿಕ ಸ್ವಭಾವ ಬಿಟ್ಟು ರಾಜಸ ತಾಮಸ ಗುಣಗಳಲ್ಲಿ ಪ್ರವೃತ್ತಿಯಾಗಿ ಆ ಸಾತ್ವಿಕ ರಾಜಸಗಳನ್ನ, ಈ ಸಾತ್ವಿಕ ಬುದ್ಧಿ ಬರಲೆಂದು ರಾಜಸ ತಾಮಸ ಗುಣಗಳನ್ನ ಕಳೆಯಕ್ಕೋಸ್ಕರವಾಗಿ ಅವ ಕೊಡುವ ಇದು ಶಿಕ್ಷೆ ಅಂತ ನಾವು ತಿಳ್ಕೊಂಡು ಜೀವನವನ್ನ ಮಾಡಿದಾಗ, ಏಳಲು ಬಲವಿಲ್ಲದ ಮಗುವನ್ನ ತಾಯಿ ಹೇಗೆ ನೋಡಿಕೊಳ್ಳುತ್ತಾಳೆ? ಕೂಸು ಸಣ್ಣ ಮಗು ಇದೆಯಲ್ಲ, ಅವಾಗ ಅಂಬಿಕಾಲಿಲೆ ಬೀಳುವುದು ಏಳುವುದು. ನಾವು ಕೂಡ ಸಣ್ಣರಿದ್ದಾಗ ಎಷ್ಟು ಸಲ ಎತ್ತೇವೆ, ಎಷ್ಟು ಸಲ ಬಿತ್ತೇವೆ ಗೊತ್ತಿಲ್ಲ. ತಾಯಿ ಮಾಡ್ಯಾಳ ಎದ್ದು ನಡೆಯಲಿ ಅಂತ ಹೇಳಿ ಆಟ ಆಡಿ ತನ್ನ ಕೈಯನ್ನ ಹಿಡಿದು, ಆ ಬಲವಿಲ್ಲ ಮಕ್ಕಳಿಗೆ ಹೇಳಬೇಕಾದ್ರು ಕೂಡ ಶಕ್ತಿ ಇದ್ದೇನವಾಗ, ಆ ಶಕ್ತಿ ಇಲ್ಲದ ಅಂತ ಮಗುವಿಗೆ ತಾಯಿ ಕೂಡ ತನ್ನ ಕೈಯನ್ನ ಹಿಡಿದು ಎಬ್ಬಿಸಲು ಮಗುವನ್ನ ತಾಯಿ ಹೇಗೆ ನೋಡಿಕೊಳ್ಳುತ್ತಾಡಲ್ಲ, ಹಾಗೆ ಭಗವಂತ ನಮ್ಮನ್ನ ಪ್ರತಿ ಕ್ಷಣವೂ ರಕ್ಷಿಸುತ್ತಾನೆಂತ ತಿಳ್ಕೋಬೇಕು. ಇದು ಅಧ್ಯಾತ್ಮ ಮಾರ್ಗದಲ್ಲಿ ನಿರಂತರ ಇರಬೇಕಾದ ಅಂತಃ ಪ್ರಜ್ಞೆ. ಇದು ನಿರಂತರವಾದ ಇರತಕ್ಕಂಥ ಅಂತಃ ಪ್ರಜ್ಞೆ. ಅಂತಃ ಪ್ರಜ್ಞೆ ಅಂದ್ರ ಒಳಗಿರುವ ಪ್ರಜ್ಞೆ. ಅದಕ್ಕ ಹೀಗೆ ನಾವು ತಿಳ್ಕೊಂಡಾಗ, ಅದನ್ನ ತಿಳಿದು ಅದರಂತೆ ವಿಚಾರ ಮಾಡಿದಾಗ, ಅದಕ್ಕ ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತತ್ತು ಪ್ರವರ್ತತೆ. ಭಗವಂತನಾದ ಆತ್ಮ ಜೀವರುಗಳಿಗೆ ಕರ್ತೃತ್ವವನ್ನಾಗಲಿ ಕರ್ಮಗಳನ್ನಾಗಲಿ ಕರ್ಮ ಫಲದಿಂದೊದಗುವ ಸಂಬಂಧನ್ನಾಗಲಿ ಉಂಟು ಮಾಡುವುದಿಲ್ಲ. ಇವೆಲ್ಲ ಉಂಟು ಮಾಡಬೇಕಾದಾಗ ಪ್ರಕೃತಿ ಅಂದರೆ ಪ್ರಕೃತಿ ಸಂಬಂಧವಿರುವ
ಜನ್ಮಾಂತರ ಸಂಸ್ಕಾರವೇ ಕರ್ತೃತ್ವಾದಿಗಳನ್ನ ಉಂಟು ಮಾಡ್ತಿತ್ತು ಅರ್ಜುನ. ಇದನ್ನ ನೀನು ಚೆನ್ನಾಗಿ ತಿಳಿದುಕೋ. ಸೃಷ್ಟಿಕರ್ತನಾದ ಪರಮೇಶ್ವರನು ಏನ್ ಮಾಡ್ಯಾನವ? ಜೀವರಾಶಿಗಳಲ್ಲಿ ಯಾರಿಗೂ ಕರ್ತೃತ್ವಾದಿಗಳನ್ನ ಸೃಷ್ಟಿಸುವುದಿಲ್ಲ. ಅವ ಸೃಷ್ಟಿ ಮಾಡಿಲ್ಲ. ಪ್ರಕೃತಿಜನ್ಯವಾದ ಅವರವರ ಜನ್ಮಾಂತರದ ಸಂಸ್ಕಾರಗಳನ್ನು ಅನುಸರಿಸಿ ಜನರು ತಮ್ಮ ತಮ್ಮ ಕರ್ಮಗಳನ್ನ ಮಾಡ್ತಾ ಕರ್ತೃತ್ವ ಬುದ್ಧಿ ಉಳ್ಳವರಾಗಿ ಆಯಾ ಕರ್ಮಗಳ ಫಲಗಳನ್ನ ಅನುಭವಿಸುತ್ತಾರಲ್ಲ, ಅವರವರು ನಾಟಿದ ಬೀಜದ ಫಲವನ್ನೇ ಅವರು ಈ ಜನ್ಮದಲ್ಲಿ ಹೊಂದಾರ. ಅವರು ಮಾಡಿದ್ದು ನಾ ಉಣಬೇಕಾದ್ರ ನಾ ಏನ್ ಮಾಡೇನಲ್ಲ, ಮಾಡಿದ ಫಲವಾಗಿ ರೂಪವಾಗಿ ನಾ ಮಾಡಿದ್ದು ನಾನೇ ಉಣ್ಣೋದು, ನೀವು ಮಾಡಿದ್ದು ನೀವೇ ಉಣ್ಣೋದಂತ. ಅದು ಪಾಪರ ಇರಬಹುದು, ಪುಣ್ಯರ ಇರಬಹುದು. ಆ ಪಾಪ ಪುಣ್ಯ ಅನುಗುಣವಾಗಿ ನಾವು ಮಾಡಿದ ಹಿಂದೆ ಮಾಡಿದ ಪುಣ್ಯವನ್ನು ಹಿಂದುಂಡುಡಬೇಕಾತ್ಮ. ಹಿಂದುಂಡು ಕೊಟ್ಟು ಮತ್ತೆ ಹೀಗೆ ಮಾಡಿದ ಪಾಪ ಪುಣ್ಯಗಳನ್ನ ಮುಂದುಂಡುಡಬೇಕಂತ ಹೇಳಿದಾರಲ್ಲ. ನಾವೇನ ಕರ್ಮ ಮಾಡೇವಲ್ಲ, ಆ ಕರ್ಮದ ಫಲವನ್ನ ಉಂಡೇ ತೀರ್ಬೇಕು. ಅದು ಉಳಿತಂದ್ರ ಮಾತ ಬರಬೇಕು. ಯಾವುದೇ ಮಾಡುವಂದ್ರ ಅದು ಉಳಿತಂದ್ರ ಮತ್ತ ನಾವು ದೇಹವನ್ನ ಧಾರಣ ಮಾಡಿ ಈ ದೇಹ ಇರುವವರೆಗೆ ಈ ದೇಹದಲ್ಲಿ ನನ್ನ ನಿಜವಾದ ಸ್ವರೂಪ ಯಾರು ನಾ ಯಾತಕ್ಕೆ ಬಂದೆ, ಯಾತಕ್ಕಾಗಿ ಮಧ್ಯ ಲೋಕಕ್ಕೆ ಬಂದೆ, ನಾನು ಬಂದು ಕರ್ತವ್ಯ ಮಾಡಬೇಕಾದದ್ದರೂ ಕೂಡ ಏನು, ಅದನ್ನ ನಾವು ಸಾರ ವಿಚಾರ ಮಾಡಿ ಆ ಕರ್ಮಗಳನ್ನ ಮಾಡ್ತಾ, ಅದಕ್ಕ ಜನ್ಮಾಂತರ ಸಂಸ್ಕಾರಗಳನ್ನ ಅನುಸರಿಸಿ ಜನರು ಏನ್ ಮಾಡ್ತಾರ, ತಮ್ಮ ತಮ್ಮ ಕರ್ಮಗಳನ್ನ ಮಾಡ್ತಾ ಕರ್ತೃತ್ವ ಬುದ್ಧಿ ಉಳ್ಳವರಾಗಿ ಆ ಕರ್ಮಗಳನ್ನ ಮಾಡಿ ನಾನೇ ಮಾಡುವವ, ಇದು ಎಲ್ಲವೂ ಕೂಡ ನನ್ನಿಂದ ಆತಂತೇಳಿ ಕರ್ತೃತ್ವ ಬುದ್ಧಿಯನ್ನಿಟ್ಟುಕೊಂಡು ಆಯಾ ಕರ್ಮಗಳ ಫಲಗಳನ್ನ ಅನುಭವಿಸುತ್ತಾರೆ. ಅರ್ಜುನ, ಇದು ನೀ ಚೆನ್ನಾಗಿ ತಿಳ್ಕೊರು ಅಂತೇಳಿ ಅವರವರ ನಾಟಿದ ಬೀಜದ ಫಲವನ್ನೇ. ಈಗ ಭೂಮಿಗೆ ಯಾವ ಬೀಜವನ್ನ ಬಿತ್ತೇವಲ್ಲ, ಅದೇ ಬೀಜದ ಫಲವಾಗಿ ನಮಗ ಬರ್ತಾವ. ಇಲ್ಲ ಜ್ವಾಳ ಬಿತ್ತೇವಿ ಗೋಧಿ ಬರ್ಲಿ ಅಂದ್ರೆ ಬರ್ತಾವೇನು, ಗೋಧಿ ಬಿತ್ತೇವಿ ಖರೆ ಭತ್ತ ಬರ್ಲಿ ಅಂದ್ರೆ ಬರ್ತಾವೇನು, ಕಡಲೆ ಬಿತ್ತೇವಿ ಖರೆ ಆದ್ರ ಸಜ್ಜಿ ಬರ್ಲಿ ಅಂದ್ರೆ ಬರ್ತಾವೇನು. ಹೇಗೆ ಏನನ್ನ ಬಿತ್ತೇವಲ್ಲ ಅದೇ ನಮ್ಮ ಪಾಲಿಗೆ ಬರ್ತದಲ್ಲ, ಅದರಂತೆ ಆಯಾ ಕರ್ಮಗಳ ಫಲಗಳನ್ನ ಅನುಭವಿಸಿ ಅವರವರು ನಾಟಿದ ಬೀಜದ ಫಲವನ್ನ ಅವರು ಉಂಟಲ್ಲ. ಮಾವಿನ ಬೀಜವನ್ನ ಬಿತ್ತಿದವನು ಸಿಹಿ ಫಲವನ್ನ ಉಂಟಾನ. ಇಲ್ರಿ ಹಂಗ ನಾನು ಬೇವಿನ ಹಣ್ಣು ಸಿಗಲಿ ಮಾವಿನ ಹಣ್ಣಿನಾಗ ಅಂತಂದ್ರ ಸಿಗಬಹುದೇ? ಈಗ ತಾನೇನ್ ಮಾಡ್ಯಾನ, ಮಾವಿನ ಹಣ್ಣಿನ ಗಿಡವನ್ನ ಹಚ್ಚಾನಲ್ಲ, ಆ ಸಿಹಿ ಫಲವನ್ನ ಉಂಟಾನ. ಬೇವಿನ ಬೀಜವನ್ನ ಬಿತ್ತಿದವನು ಕಹಿ ಫಲವನ್ನ ಉಂಟಾನ. ಇಲ್ಲ ಬೇವಿನ ಫಲದಲ್ಲಿ ಮಾವಿನ ಹಣ್ಣಿನಂತೆ ಸಿಹಿಯಾದ ಫಲ ನನ್ನ ಸಿಗಲೆತ್ತಂದ್ರೆ ಸಿಗಬಹುದೇ? ಅದಕ್ಕ ಬೇವು ಬೆಲ್ಲದೊಡೇನು ಫಲ, ಹಾವಿಗೆ ಹಾಲೆರದರೇನು ಫಲ. ಬಿತ್ತುವುದು ಒಂದು, ಬೆಳೆಯುವುದು ಒಂದು, ಆಗ ಆಕತೇನು ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಸಿಹಿ ಫಲವನ್ನ ಉಣ್ಣಬೇಕಾದ್ರ ಸಿಹಿಯನ್ನ ಬಿತ್ತಿದ, ಕಹಿ ಫಲವನ್ನ ಉಣ್ಣಬೇಕಾದ್ರ ಆ ಕಹಿಯಾದ ಬಿತ್ತಿದ ಬೇವಿನ ಬೀಜವನ್ನ ಬಿತ್ತಿದವ ಏನ್ ಮಾಡ್ತಾನ, ಆ ಕಹಿ ಫಲವನ್ನೇ ಉಂಟಾನಲ್ಲ. ಹಾಗೆ ಪಾಪ ಸಂಸ್ಕಾರವುಳ್ಳವನು ದುಷ್ಕರ್ಮಗಳನ್ನ ಮಾಡಿ ದುಃಖವನ್ನ ಅನುಭವಿಸ್ತಾನೋ, ಅದಕ್ಕ ದುರಿತ ಕರ್ಮವನ್ನು ವಲ್ಲದಿರೋ ಪುಣ್ಯವನೇ ಮಾಡು. ಹರನಡಿವಿಡಿ ಶಾಂತರೊಡನಾಡು, ಕರುಣವಿರಲಿ ಜೀವರೊಳು ನೀತಿ ವಿಧನಾಗೋ. ಪುಣ್ಯ ಕರ್ಮಗಳನ್ನ ಮಾಡಿ ಸುಖವನ್ನ ಅನುಭವಿಸ್ತಾನಲ್ಲ. ಹೀಗಿದ್ದರೂ ಕೂಡ ಜೀವರು ತಮ್ಮ ಪೂರ್ವ ಜನ್ಮದ ಸ್ವಭಾವವನ್ನ ತಮ್ಮ ಪುರುಷಾರ್ಥದ ಬಲದಿಂದ ಬದಲಾಯಿಸಿ ಪುಣ್ಯ ಸಂಸ್ಕಾರಗಳನ್ನುಂಟು ಮಾಡಿಕೊಳ್ಳಬಹುದು. ಈ ದೇಹವೆಂಬ ಕ್ಷೇತ್ರಕ್ಕ ನಾವೆಲ್ಲರೂ ಬಿದ್ದೇವಲ್ಲ, ಈ ದೇಹದಲ್ಲಿ
ಶಾಸ್ತ್ರ ಚಿಂತನ ಮಾಡಿ, ಗುರುವಿನ ಸೇವೆಯನ್ನ ಮಾಡಿ, ಭಗವಂತನ ಸೇವೆಯನ್ನ ಮಾಡಿ, ಈ ದೇಹ ನಾನಲ್ಲ, ಈ ದೇಹ ನನ್ನದು ಅಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಆ ಪರಬ್ರಹ್ಮ ಸ್ವರೂಪವೇ ನಾನು ಅಂತ ಭಗವಂತನನ್ನು ಕೂಡ ಕೂಡಲಿಕ್ಕೆ ಇದೇ ಅರಿವಿನ ಜನ್ಮಕ್ಕೆ ಬರುತ್ತದೆ. ಪಾಪ ಮಾಡಲಾರದ ಪಾಪ ಕೃತ್ಯಗಳನ್ನ ಮಾಡಿ, ಇನ್ನೊಬ್ಬರಿಗೆ ತೊಂದರೆಯನ್ನ ಕೊಟ್ಟು, ತಿನ್ನಬಾರದ್ದನ್ನ ತಿಂದು, ಕುಡಿಯಬಾರದ್ದನ್ನ ಕುಡಿದು, ಇನ್ನೊಬ್ಬರಿಗೆ ಕೊಡಬಾರದ ಕಷ್ಟಗಳನ್ನ ನಾವು ಕೊಟ್ಟು ಪಾಪಿಯಾಗಿ ಹೋಗಲಿಕ್ಕೂ ಕೂಡ ಇದೇ ಜನ್ಮಕ್ಕೆ ಬರುತ್ತದೆ. ಅದಕ್ಕೆ ಈ ಮಾನವ ಜನ್ಮ ಬಂದಾಗ ನಾವು ಮಾಡುವ ಕರ್ತವ್ಯ ಕರ್ಮಗಳು ಹೇಗಿರಬೇಕು, ನನ್ನ ಜೀವನದ ಉದ್ಧಾರ ಈ ಮರ್ತ್ಯಲೋಕಕ್ಕೆ ಮರಳಿ ಹುಟ್ಟಿ ಬಾರದಂತೆ ಮಾಡಿಕೊಳ್ಳಲಿಕ್ಕೂ ಕೂಡ ಇದೇ ಜನ್ಮದಲ್ಲಿ ಬರ್ತದೆ. ನಾನು ಏನು ಮಾಡಿದರೆ ಈ ಭವದಿಂದ, ಈ ಭವಸಾಗರದಿಂದ ಪಾರಕ್ಕೆ ಹೇ ಪರಮಾತ್ಮ, ನೀನು ಕೊಟ್ಟಿರುವ ಕಷ್ಟ ಕೋಟೆಗಳದವಲ್ಲ, ಎಲ್ಲ ಎಷ್ಟೇ ಕಷ್ಟ ದುಃಖಗಳು ಸುಖಗಳು ಬಂದರೂ ಕೂಡ ನಾನು ಯಾರು ಅನ್ನುವ ತಿಳಿದುಕೊಳ್ಳುವ, ನಮ್ಮನ್ನ ನಾವು ಉದ್ಧಾರ ಮಾಡಿಕೊಳ್ಳುವ ಜನ್ಮ ಯಾವುದು ಅಂದ್ರ ಈ ಮಾನವ ಜನ್ಮ ಮಾತ್ರ. ಅದಕ್ಕ ಇಂಥದ್ದು ಬಂದಾಗ ನಾವೇನ್ ಮಾಡ್ಬೇಕು, ಆ ಎಲ್ಲವ ಸಂಸ್ಕಾರ ಪುಣ್ಯ ಸಂಸ್ಕಾರವನ್ನ ಮಾಡಿ, ಪುಣ್ಯ ಕರ್ಮಗಳನ್ನ ಮಾಡಿ ಅವ ಅನುಭವಿಸಲಾರದಂತ ಆನಂದದ ಸುಖವನ್ನ ಇದೇ ಜನ್ಮದಲ್ಲಿ ಅನುಭವಿಸಕ್ ಬರ್ತದೆ. ಅದಕ್ಕ ಜೀವರುಗಳು ತಮ್ಮ ಪೂರ್ವ ಜನ್ಮದ ಸ್ವಭಾವವನ್ನ ತಮ್ಮ ಪುರುಷಾರ್ಥದ ಬಲದಿಂದ ಬದಲಾಯಿಸಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4 ಪುರುಷಾರ್ಥಗಳದ ಬಲ. ಧರ್ಮ, ಅರ್ಥ, ಕಾಮ ಈ ಗೌಣ ಪುರುಷಾರ್ಥ. ಮುಖ್ಯ ಪುರುಷಾರ್ಥ ಯಾವುದು, ನನ್ನ ನಿಜವಾದ ಸ್ವರೂಪ ಯಾವುದು, ಅದನ್ನ ತಿಳಿಯುವ, ಇದೇ ಜನ್ಮದಲ್ಲಿ ಅದನ್ನು ವಿಚಾರ ಮಾಡುವ ಶಕ್ತಿ ಕೂಡ ಬರ್ತದಂತೆ. ಅದಕ್ಕೆ ಇಂಥ ಪುಣ್ಯ ಸಂಸ್ಕಾರಗಳನ್ನ ಉಂಟು ಮಾಡಿಕೊಳ್ಳಬಹುದು. ಎಲ್ಲೇ ಇದೇ ಮನುಷ್ಯ ಜನ್ಮದಲ್ಲಿ ಈ ಮಾನವ ದೇಹ ಬಂದಾಗ ಇದಕ್ಕ ಅಂತಿರ್ತಾರೆ, ಅಯ್ಯೋ ನಾ ಎಷ್ಟೇ ಸಮಯ ಕಳೆದ್ನಲ್ಲಪ್ಪ, ಈ ಕಳೆದ ಸಮಯವನ್ನ ಏನು ಕೊಟ್ಟಾದರೂ ಮರಳಿ ಸಿಗಬಹುದೇ? ಈಗ 20 ವರ್ಷ ಹೋಗ್ಯಾವ, 30 ವರ್ಷ ಹೋಗ್ಯಾವ, 40 ವರ್ಷ ಹೋಗ್ಯಾವ, 50 ವರ್ಷ ಹೋಗ್ಯಾವ, 60 ವರ್ಷ, 70 ವರ್ಷ ಕಾಲ, 80 ವರ್ಷ, 90 ವರ್ಷ ಕಾಲ ಗತಿಸೇವಲ್ಲ, ಆ ಕಾಲ ಹೊಳ್ಳಿ ಸಿಗಬಹುದೇ? ಜೀವನ ಪರ್ಯಂತರವಾಗಿ ಇದರಲ್ಲಿ ಸುಖ ಇದೆ, ಮಾಡಬಾರದ ಪಾಪ ಕೃತ್ಯಗಳನ್ನ ಮಾಡಿ, ಅದು ಹೊರಗಿನ ಬಾಹ್ಯದಲ್ಲಿ ಸುಖ ಐತಂತ ಹೇಳಿ ವಿಷಯ ಸುಖಕ್ಕಾಗಿ ದೇಹವನ್ನ ವಿಷಯವೆಲ್ಲ ಆಸರಿಸಿದ ದೇಹ ಮೊದಲಿನಂತೆ ತಾಯಿಯ ಶಿಶುವಾಗಿ ಯುವಕನಾಗಿ ವೃದ್ಧನಾಗ್ಯವಲ್ಲ, ಅಂತ ಯುವಕ ಅವಸ್ಥೆ ಮರಳಿ ಬರಬಹುದೇ ಈ ದೇಹಕ್ಕೆ? ಏನು ಕೊಟ್ಟಾದರೂ ಕೂಡ ಆ ವಿಶ್ವ ಸಿಗಬಹುದು. ಅದಕ್ಕ ಆ ವಿಶ್ವ ಅನ್ನುವ ಪರಮಾತ್ಮ ನಮಗ ಕಾಣಿಕೆಯಾಗಿ ಕೊಟ್ಟಾನ. ನಾವೆಲ್ಲರೂ ಕೂಡ ತಾಯಿ ಗರ್ಭದಲ್ಲಿದ್ದಾಗ ಮಾತು ಕೊಟ್ಟೇವಂತೆ, ಹೇ ಪರಮಾತ್ಮ, ಈ ಭವಸಾಗರ ಈ ನರಕಕ್ಕ ನನ್ನ ಹಾಕ್ಬೇಡೋ ಯಪ್ಪ, ನಿನ್ನ ಚಿಂತನೆ ಮಾಡಿ, ನಿನ್ನ ಸ್ಮರಣೆ ಮಾಡಿ, ನಿನ್ನ ಭಜನೆ ಮಾಡಿ, ನಿನ್ನನ್ನ ಸ್ತುತಿಸಿ ನಿನ್ನನ್ನ ಕೂಡ್ತೇವಂತೆ ಮಾಡೇವೆ. ತಾಯಿಯ ಗರ್ಭದಲ್ಲಿ ಎಲ್ಲರೂ ವಚನ ಕೊಟ್ಟೇವೆ. ಇಲ್ಲೇ ತಾಯಿಯ ಗರ್ಭದಲ್ಲಿದ್ದ ಯಾಕಿದು ನನಗೆ ದುಃಖ ಮಾಡಿದ ಸ್ವಭಾವದಿಂದ ಈ ದುಃಖ. ಅದಕ್ಕ ಪುಣ್ಯ ಸಂಸ್ಕಾರಗಳನ್ನ ಇದೇ ದೇಹದಲ್ಲಿ ಕೂಡ ಉಂಟು ಮಾಡಿಕೊಳ್ಳಬಹುದು. ಪಾಪ ಸ್ವಭಾವ ಅಭ್ಯಾಸದಿಂದ ಏರ್ಪಟ್ಟಂತೆ ಪುಣ್ಯ ಸ್ವಭಾವ ಕೂಡ ಅಭ್ಯಾಸದಿಂದ ಏರ್ಪಡುವುದರಲ್ಲಿ ಸಂದೇಹವೇ. ಹೆಂಗ ನೀ ಪಾಪ ಮಾಡಿದ ಇನ್ನೊಬ್ಬರಿಗೆ ತೆಗೆದು ನನಗ ಪಾಪ ಬಂತಂತ ತಿಳಿದುಕೊಳ್ಳಬೇಡ. ನೀ ಮಾಡಿದ ಪಾಪ ಯಾವ್ದೈತಲ್ಲ ಅನುಭವಿಸುವುದಾದನ. ಪುಣ್ಯ ಏನ್ ಮಾಡಿಯಲ್ಲ, ಆ ಪುಣ್ಯದ ಭೋಗವನ್ನು ಕೂಡ ಅನುಭವಿಸುವುದೇ. ಅದಕ್ಕ ಆ ಪಾಪ ಪುಣ್ಯಗಳ ರಾಶಿಯಿಂದ ನಾವು ಈ ದೇಹವನ್ನ ತಗೊಂಡು ಬಂದೇವಲ್ಲ, ಪಾಪದ ಗಂಟನ್ನ ಒಂದು ಪುಣ್ಯದ ಗಂಟನ್ನ
ಎಲ್ಲರೂ ಹೊತ್ತಿಕೊಂಡು ಈ ಮರ್ತ್ಯ ಲೋಕಕ್ಕೆ ಬಂದೇವು. ಅದಕ್ಕೆ ಆ ಪಾಪ ಪುಣ್ಯದ ಕ್ಷಯ ಆಗಬೇಕು ಅಂದರೆ ಪರಮಾತ್ಮ ಹೇಳಿದಂತೆ ನಮ್ಮ ಸ್ವಭಾವ ಅನುಗುಣ ಏನದವಲ್ಲ, ಸತ್ವಗುಣ, ತಮೋಗುಣ, ರಾಜಸ ಗುಣ, ಸತ್ವಗುಣ ಯುಕ್ತನಾಗಿ ರಾಜಸ ತಾಮಸ ಗುಣಗಳನ್ನ ಕಳೆದುಕೊಂಡು ಪಾಪ ಕೃತ್ಯವನ್ನ ಮಾಡಲಾರದೆ ನಮ್ಮ ಕೈಲಾದ ಮಟ್ಟಿಗೆ ಪುಣ್ಯ ಕರ್ಮಗಳನ್ನ ಮಾಡಿ ನಮ್ಮ ಚಿಂತನ ಆ ಭಗವಂತನನ್ನ ಕೂಡುವ, ಅದಕ್ಕ ಅಂತ ಸ್ವಭಾವವನ್ನ ನಾವು ಬೆಳೆಸಿಕೊಳ್ಳಬೇಕಂತ. ಇದೇನಿದೆ ಪ್ರಪಂಚ ಪ್ರಾರಬ್ಧ ಆಧೀನ ಇದೆ. ಪಾರಮಾರ್ಥ ಯಾವುದರಿಂದ ಇದೆ ಅಂದ್ರೆ ಇದು ಪ್ರಯತ್ನ ಅಧೀನ ಇದೆ. ಇಲ್ಲ ನನಗದಾಗಲಿ ತಾನಾಗಲಿ ಆಗಲಿ ಅಂತಂದ್ರ ಆಗುವಂಥದ್ದು ಇದು ಅಲ್ಲ. ಯಾವುದು? ನಮ್ಮ ನಿಜವಾದ ಸ್ವರೂಪವನ್ನ ತಿಳಿಯುವ ಇಂಥ ಅಧ್ಯಾತ್ಮದ ಚಿಂತನೆ. ಇದಕ್ಕೇನ್ ಮಾಡ್ಬೇಕಾಗಿತ್ತು? ನಾವು ಬಹಳ ಪ್ರಯತ್ನ ಮಾಡಬೇಕಾಗಿದೆ. ಯಾಕ? ಅನಂತ ಜನ್ಮ ಜನ್ಮಾಂತರಗಳಲ್ಲಿ ನಾವು ಕೋಟಿ ಕೋಟಿ ಜನ್ಮಗಳಲ್ಲಿ ಹುಟ್ಟಿ ಸತ್ತು ಸತ್ತು ಹುಟ್ಟಿ ಈ ಅರಿವಿನ ಜನ್ಮಕ್ಕೆ ನಾವೆಲ್ಲರೂ ಬಂದೇವಲ್ಲ. ಒಂದೇ ಜನ್ಮದಲ್ಲಿ ನಾವು ಬಂದಿಲ್ಲ. ಎಷ್ಟೋ ಯುಗ ಯುಗದಲ್ಲಿ ಕೂಡ ಎಷ್ಟೋ ದೇಹಗಳನ್ನ ಕಳೆದು ಈ ಮಾನವ ಜನ್ಮ, ಈ ಅರಿವಿನ ಜನ್ಮ, ಇಂಥ ಜನ್ಮಕ್ಕೆ ನಾವು ಈಗ ಬಂದೇವಲ್ಲ. ಇದನ್ನ ತಿಳಿದುಕೊಂಡು ನಾನು ಯಾರು, ನನ್ನ ನಿಜವಾದ ಸ್ವರೂಪ ಯಾವುದು, ನಾನು ಮಾಡುವ ಕರ್ತವ್ಯ ಆದರೂ ಕೂಡ ಏನು ಅಂತ ನಾವು ವಿಚಾರ ಮಾಡಬೇಕಾಗಿದೆ. ಈ ಮಾನವ ಜನ್ಮಕ್ಕ ಬಂದಾಗ ಅಭ್ಯಾಸದಿಂದ ಏರ್ಪಡುವುದರಲ್ಲಿ ಸಂದೇಹವೇನು? ಆದುದರಿಂದ ನಿನ್ನ ಹಣೆ ಬರ ಹೋಗಿದ್ದಂತೆ ಆಗಲಿ. ಅರ್ಜುನ, ನಿನ್ನ ಹಣೆ ಬರ ಐತಲ್ಲ, ಹಣೆ ಬರದಂತೆ ಇದ್ದಂತೆ ಆಗಲಿ ಅಂತೇಳಿ ಯಾರು ಭಯ ಪಡದೆ ಪುರುಷ ಪ್ರಯತ್ನ ಬಲದಿಂದ ಪರಮಾರ್ಥ ತತ್ವವನ್ನ ಹಿಡಿದು ಮುಕ್ತರಾಗಬೇಕು. ಅಪ್ಪ, ನನಗೇನು ಇದು ನೀಗುವುದಿಲ್ಲ, ನನ್ನ ಜೀವನದಲ್ಲಿ ಈ ಸಂಸಾರ ಸಮುದ್ರದಲ್ಲಿ ನಮ್ಮೊಳಗೇನೆಲ್ಲ ಇದು ನನಗಿನ ನನ್ನ ಕಡೆಯಿಂದ ಆಗುದಿಲ್ಲ ಅಂತೇಳಿ ಅದನ್ನೇ ಮಾಡೋದು ನನ್ನ ಹಣೆ ಬರ ಅಂತ ಹೇಳಿ ಕೈ ಕಟ್ಟಿ ಕುಳಿತುಕೊಳ್ಳಲಾರದೆ ಇದನ್ನ ಪ್ರಯತ್ನ ಪೂರ್ವಕವಾಗಿ ಮಾಡಿಕೊಂಡು ಚಿಂತನೆ ಮಾಡಿ ನನ್ನ ನಿಜವಾದ ಈ ನೆಬರಿದ್ದಂತೆ ಆಗಲಿ ಅಂತೇಳಿ ಸುಮ್ಮ ಕುಳಿತುಕೊಳ್ಳಬಾರದು. ಅದಕ್ಕೆ ಯಾರು ಭಯ ಪಡದೆ ಪುರುಷ ಪ್ರಯತ್ನ ಬಲದಿಂದ ಪರಮಾರ್ಥ ಪಥವನ್ನ ಹಿಡಿದು ಕೃತಾರ್ಥರಾದ. ಪಥ ಅಂದ್ರ ಮಾರ್ಗ. ಯಾವ? ಕೈವಲ್ಯ ಮಾರ್ಗ, ಆ ಮೋಕ್ಷದ ಮಾರ್ಗ. ಒಂದು ಸಲ ಸುಖ, ಈಗ ನಾವೇನ್ ಮಾಡೇವಿ? ಸುಖ ಸಿಗಲಿ ಅಂತೇಳಿ ಹಗಲು ರಾತ್ರಿ ಎನ್ನದೆ ಕಷ್ಟ ಪಡ್ತೇವಲ್ಲ. ಯಾವುದಕ್ಕಾಗಿ? ನಿಜವಾದ ಸುಖಕ್ಕಾಗಿ. ನಾವೇನಂತೇವಿ? ಬರೇ ಕ್ಷಣಿಕ ಸುಖಕ್ಕಾಗಿನ ಕೂಡ ಇಷ್ಟು ಸಾಗರದಷ್ಟು ದುಃಖಗಳನ್ನ ಅನುಭವಿಸಿ ನಿಜವಾದ ಸುಖವನ್ನ ಕಾಣಬೇಕು. ನನಗ ಆ ಸುಖವನ್ನ ಒಂದು ಸಲ ಕಂಡರೆ ಎಂದೆಂದು ದುಃಖ ಬರಬಾರದು ಅಂತ ನಾವು ಪ್ರಯತ್ನ ಮಾಡ್ತೇವಲ್ಲ, ಅದರಂತೆ ಹಗಲು ರಾತ್ರಿ ಏನ್ ಮಾಡ್ಬೇಕು? ಈ ಪುರುಷ ಪ್ರಯತ್ನ ಫಲದಿಂದ ಪರಮಾರ್ಥ ಪಥವನ್ನ ಹಿಡಿದು ಕೃತಾರ್ಥರಾಗಬೇಕು. ಈ ಮಾನವ ಜನ್ಮದಲ್ಲಿ ಕೃತಾರ್ಥ ಆಗುವುದೈತಲ್ಲದೆ ಬೇರೆ ಅನ್ಯ ದೇಹಗಳನ್ನ ತೊಟ್ಟುಕೊಂಡು ಬಂದರೆ ಗಿಡ ಮರ ಕ್ರಿಮಿ ರೂಪ ಆಗಿ ಹಿಂಸೆ ಕೊಡುವ ಪ್ರಾಣಿ ಪಶುಗಳಾಗಿ ಅಂತದರಲ್ಲಿ ಪ್ರಯತ್ನ ಮಾಡಿ ನಾವು ಪರಮಾರ್ಥ ಚಿಂತನೆ ಮಾಡ್ತೇವಂದ್ರ ಆಗಬಹುದೇ? ಆಗುದಿಲ್ಲ. ಎಂದಕ್ಕೂ ಎಂದೆಂದೂ ಆಗುದಿಲ್ಲ. ಮಾನವ ಜನ್ಮವನ್ನ ಬಿಟ್ಟು ಇನ್ನುಳಿದ ದೇಹಗಳನ್ನ ನಾವು ಧಾರಣ ಮಾಡಿಕೊಂಡು ಬಂದರೆ ನಮ್ಮನ್ನ ನಾವು ಉದ್ಧಾರ ಮಾಡಿಕೊಳ್ಳಲಿಕ್ಕೆ ಕೋಟಿ ಕೋಟಿ ಜನ್ಮಗಳಲ್ಲಿ ಬಂದರೂ ಕೂಡ ಆಗುದಿಲ್ಲ. ಇದರ ಮೇಲಿಂದ ನೋಡಿದರೆ ಜೀವನು ತನ್ನನ್ನು ಉದ್ಧರಿಸಿಕೊಳ್ಳುವುದಕ್ಕಾಗಲಿ ಪತಿತನಾಗುವುದಕ್ಕಾಗಲಿ ತಾನೇ ಸಮರ್ಥನೆಂದು ಸ್ಪಷ್ಟ ಕಥೆ. ತನ್ನನ್ನ ತಾನು, ಹೇ ಅರ್ಜುನ, ಉದ್ಧಾರ ಮಾಡ್ಕೋಬೇಕಾದ್ರ ನಿನ್ನ ಉದ್ಧಾರವನ್ನ ನೀನೇ ಮಾಡಿಕೊಳ್ಳಬೇಕಲ್ಲದೆ ನಿನ್ನ ಉದ್ಧಾರವನ್ನ ಬೇರೆಯವರು ಯಾರು ಮಾಡುವುದಿಲ್ಲೋ. ಉದ್ಧರೇರಾತ್ಮನಾತ್ಮಾನಂ ಆತ್ಮಾನಮವಸಾದಯೇತ್. ನಿನ್ನ ಉದ್ಧಾರ ನೀನ ಮಾಡ್ಕೋಬೇಕು, ಯಾರು ಉದ್ಧಾರ ಮಾಡುವುದಿಲ್ಲೋ.
ಉದ್ಧರಿಸಿಕೊಳ್ಳುವುದಕ್ಕಾಗಲಿ ಪತಿತನಾಗುವುದಕ್ಕಾಗಲಿ ತಾನೇ ಸಮರ್ಥನೆಂದು ಸ್ಪಷ್ಟ ಆಗಿದೆಯಲ್ಲ. ಈ ರೀತಿ ಉತ್ಸಾಹ ಭರಿತರಾಗಿ ಪ್ರತಿಯೊಬ್ಬರೂ ತಮ್ಮನ್ನು ತಾವು ಉದ್ಧರಿಸಿಕೊಳ್ಳಬೇಕು. ಪರಮಾತ್ಮ ಹೇಳ್ತಾನೆ, ನೋಡೋ ಹೇಗೆ ಉದ್ಧಾರ ಮಾಡ್ಕೋಬೇಕಲ್ಲ. ಈ ಮಾನವ ಜನ್ಮ ಬಂದಾಗ ಇಂಥ ನಿನ್ನ ಉದ್ಧಾರ ನೀನು ಮಾಡಿ. ಪಾಪ ಮಾಡಿದೆ, ಪಾಪದ ಜನ್ಮಗಳು ಬರ್ತಾವ. ಪುಣ್ಯ ಮಾಡಿದೆ, ಪುಣ್ಯ ಜನ್ಮಗಳು ಬರ್ತಾವಲ್ಲ. ಅದಕ್ಕ ಪಾಪ ಪುಣ್ಯವನ್ನ ಸರಿಸಮಾನವಾಗಿ ನನ್ನ ನಿಜವಾದ ಸ್ವರೂಪ ಯಾವುದು ಅಂತ ನೀನು ವಿಚಾರ ಮಾಡಿ ನೀನು ಈ ವ್ಯವಸ್ಥೆಯನ್ನ ನೀನು ಉದ್ಧಾರ ಮಾಡಿಕೋಬೇಕಪ್ಪ ಅರ್ಜುನ ಅಂತೇಳಿ ಪರಮಾತ್ಮ ನಮ್ಮ ನಿಮ್ಮೆಲ್ಲರನ್ನ ಕುರಿತು ಹೇಳ್ತಿದ್ದಾನಲ್ಲ. ಅದಕ್ಕ ಜೀವರುಗಳ ಕರ್ಮಕ್ಕೂ ಭಗವಂತನಿಗೂ ಯಾವ ಸಂಬಂಧವೂ ಇಲ್ಲ. ನಾವೇನ್ ತಿಳ್ಕೊಂಡೇವಿ? ಆ ಪರಮಾತ್ಮನ ನನ್ನ ಕಡೆಯಿಂದ ಮಾಡ್ಸ್ಯಾನ ಅಂತ ಹೇಳಿ ನಾವು ತಿಳ್ಕೊಂಡೇವಲ್ಲ, ಅದು ತಪ್ಪು ಕಲ್ಪನೆ. ಯಾವ ಸಂಬಂಧ ಇಲ್ಲ. ಅದು ಅವರವರ ಜನ್ಮಾಂತರದ ಸಂಸ್ಕಾರಗಳಿಂದಲೇ ಏರ್ಪಾಡಾಗಿದೆ. ಅದು ಯಾವ್ದಕ್ಕ ಹಂಗಾಗೈತಂದ್ರ ಈ ತೆರನಾಗಿ ಆಕತಪ್ಪ. ಇದನ್ನ ನೀನು ತಿಳಿದು ವಿಚಾರವನ್ನ ಮಾಡಿ ನಿನ್ನನ್ನ ನೀನು ತಿಳಿದುಕೊಂಡು ನಿನ್ನ ಉದ್ಧಾರ ನೀನ ಮಾಡ್ಕೋಬೇಕಪ್ಪ. ಅದಕ್ಕ ಮಾಡುವ ನಡೆಯುವ ನಿನ್ನ ಕರ್ಮ ಹೇಗಿರಬೇಕು ಅಂದ್ರ ಇನ್ನೊಬ್ಬರಿಗೆ ದುಃಖ ಕೊಡಲಾರದೆ ನಿನ್ನ ನಿಜವಾದ ಸ್ವರೂಪವನ್ನ ತಿಳಿದಲಿಕ್ಕೆ ಇದೇ ಜನ್ಮದಲ್ಲಿ ಬರ್ತದಂತ ಹೇಳಿದನಲ್ಲ. ಹಾಗೆ ಅದನ್ನ ವಿಚಾರ ಮಾಡಿ ನಾವು ಪರಮಾರ್ಥ ಮಾರ್ಗವನ್ನ ಹಿಡಿದು ಸತ್ಪುರುಷರ ಸಜ್ಜನರ ಸತ್ಸಂಗವನ್ನ ಸದಾ ಮಾಡಿ ನನ್ನ ನಿಜವಾದ ಸ್ವರೂಪ ಯಾವುದು, ನಾ ಏನು ಮಾಡಕತ್ತೇನಂತ ಇದೇ ಜನ್ಮದಲ್ಲಿ ವಿಚಾರ ಮಾಡಿ ತಿಳಿದುಕೊಂಡಾಗ ಮಾತ್ರ ನಮ್ಮನ್ನ ನಾವು ಉದ್ಧಾರ ಮಾಡಿಕೊಳ್ಳಕ್ಕಾಗತ್ತಲ್ಲದೆ ಇಲ್ಲಿಕಂದ್ರ ಎಷ್ಟು ಜನ್ಮಗಳು ಬಂದರೂ ಕೂಡ ನಮ್ಮನ್ನ ನಾವು ಉದ್ಧಾರ ಮಾಡಿಕೊಳ್ಳುವ ಶಕ್ತಿ ಸಾಮರ್ಥ್ಯ ಬರುವುದಿಲ್ಲಂತ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಶ್ರೀ ಕೃಷ್ಣ ಪರಮಾತ್ಮ ನಮ್ಮ ನಿಮ್ಮೆಲ್ಲರಿಗೆ ಹೇಳಿದನು. ಅದಕ್ಕ ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಅವರವರ ಸ್ವಭಾವದಂತೆ ಅಕತಪ ನಿನ್ನನ್ನ ನೀನು ಉದ್ಧಾರ ಮಾಡಿಕೋ ಅಂತ ಹೇಳಿ ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ನಮ್ಮ ನಿಮ್ಮೆಲ್ಲರಿಗೆ ಹೇಳ್ತಾ ಇದ್ದಾನೆ. ಮತ್ತೆ ನಾಳೆಯ ದಿನದಲ್ಲಿ ಏನು ಹೇಳ್ತಾನೆ ಅನ್ನೋದನ್ನ ನಾವು ನೀವೆಲ್ಲರೂ ಕೂಡಿ ಚಿಂತನ ಮಾಡೋ. ನಮ್ಮಲ್ಲಿಗೆ 2 ವಾಕ್ಯ ಪುಷ್ಪಗಳನ್ನ ಸದ್ಗುರುನಾಥರ ಚರಣಾರವಿಂದಗಳಲ್ಲಿ ಸಮರ್ಪಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಶಿವಸ್ವರೂಪಿಗಳೇ.